ನನ್ನ ಕೈಯಲ್ಲಿ ಇಟ್ಟಿವಿ ನಾವು ಸೂಪರ್ ಆಗೈತೆ ಇದು ಆಲ್ಮೋಸ್ಟ್ 5 ಫೀಟ್ ಬರ್ತದೆ ಒಂದು ಪೆಟ್ ತರ ಇಟ್ಕೊಂಡು ಹಲೋ 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 ಇದು ಇವಾಗ 2 ಫೀಟ್ 2.5 ಫೀಟ್ ಇದೆ ಸರ್ ಇದು 6 ಮಂತ್ಸ್ 2.5 ಫೀಟ್ ಇದೆ ಓಕೆ ಗ್ರೇಟ್ ಸಿಂಗಲ್ ಪೀಸ್ 95000 ರೂಪಾಯಿ ಓಕೆ ಗ್ರೇಟ್ ಇದು ಹೈಪೋ ಗ್ರೀನ್ ಇದು ಗ್ರೀನ್ ಇಗ್ವಾನಾ ಮೇಲ್ಗಡೆ ಯೆಲ್ಲೋ ಡಿಸೈನ್ ತುಂಬಾ ನೋಡಕ್ಕೆ ಒಂದು ಬ್ಯೂಟಿಫುಲ್ ತರ ಕಾಣಿಸುತ್ತೆ ಓಕೆ ಹೌದು ಸರ್ ಇದ್ರದೇ ಇನ್ನೊಂದು ಫೀಮೇಲ್ ಇದೆ ಫೀಮೇಲ್ ಐತಾ ಓಕೆ ಅದು ಇಲ್ಲಿಂದ ತೋರಿಸಿ ಅದನ್ನು ಹೌದು ಫ್ರೆಂಡ್ಸ್ ಅಲ್ಲಿ 1 ಬೇಬೀಸ್ 2 ಬೇಬೀಸ್ ಹಂಗೇನೆ ಬರೋದು ಗ್ರೇಟ್ ನಾ ಇರೋದು ಕರ್ನಾಟಕ ಅಕ್ವೇರಿಯಂ ಇದು JP ನಗರ್ 5th ಫೇಸ್ ಬೆಂಗಳೂರು ಬರ್ತದೆ ಇವ್ರ ಜೊತೆ ಅಕ್ವೇರಿಯಂ ಫಿಶಸ್ ಅಕ್ವಾಟಿಕ್ ಫಿಶಸ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಕಲೆಕ್ಷನ್ಸ್ ಇದೆ ಮತ್ತೆ ಎಕ್ಸಾಟಿಕ್ ಬರ್ಡ್ಸ್ ಎಕ್ಸಾಟಿಕ್ ಪೆಟ್ಸ್ ಎಲ್ಲ ಬರ್ತದೆ ಇಲ್ಲಿ ಶೋರೂಮ್ ನೋಡಿ ಹೆಂಗೆ ಸೂಪರಾಗಿ ಮೇಂಟೈನ್ ಮಾಡಿದ ಅಂತ ಫುಲ್ ಇವ್ರದ್ದು ಸ್ಟಾಕ್ ಎಲ್ಲ ನಂಗೆ ತೋರಿಸ್ತೀನಿ ಸದ್ಯಕ್ಕೆ ಅಕ್ವೇರಿಯಂ ಶಾಪಲ್ಲಿ ಇರೋದು ಎಲ್ಲ ತೋರಿಸ್ತೀನಿ ಕರ್ನಾಟಕ ಅಕ್ವೇರಿಯಂ ಅಂತ ಮತ್ತೆ ನೆಕ್ಸ್ಟ್ ಅವ್ರ ಫಾರ್ಮ್ ವಿಸಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಶೋಕ್ದಾರೆ ನಿಮ್ಮ ಶೋಕಿ ನಮ್ಮ ಹೆಮ್ಮೆ ವೆಲ್ಕಮ್ ಟು ಶೋಕಿ ದರ್ಬಾರ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕೊನೆವರೆಗೆ ನೋಡಿ ಧನ್ಯವಾದಗಳು ಇಲ್ಲಿ ಒಂದು ಟರ್ಟಲ್ ನೋಡಕ್ಕೆ ಸೂಪರ್ ಆಗೈತೆ ಸರ್ ಇದು ಟರ್ಟಲ್ ಇಲ್ಲ ಅದಕ್ಕೆ ಟೆರೆಪಿಯನ್ ಅಂತಾರೆ ಯಾಕಂದ್ರೆ ಟರ್ಟಲ್ಸ್ ಗೆ ನೋಡ್ಬೋದು ನೀವು ಅದಕ್ಕೆ ನಡೆಯಕ್ಕೆ ಕಾಲಿರುತ್ತೆ ಹೌದು ಇದಕ್ಕೆ ಫ್ಲಾಟ್ ಆಗಿದೆ ಹೌದಲ್ಲ ಫ್ಲಾಟ್ ಆಗೈತೆ ಇವಾಗ ನೀವು ಸಮುದ್ರದಲ್ಲಿ ನೋಡುವ ಸೀ ಟರ್ಟಲ್ ಅಂತಾರಲ್ಲ ಆ ತರ ವೆರೈಟಿ ಇದು ಇದಕ್ಕೆ ಫಾರ್ ರಿವರ್ ಟರ್ಟಲ್ ಅಂತಾರೆ ಓಕೆ ಕಂಪ್ಲೀಟ್ಲಿ ಫಾರ್ ರಿವರ್ ಟರ್ಟಲ್ ಫೈರ್ ರಿವರ್ ಟರ್ಟಲ್ ಓಕೆ ಗ್ರೇಟ್ ನೋಡಿ ಸೂಪರ್ ಆಗೈತಲ್ಲ ಫೈರ್ ರಿವರ್ ಟರ್ಟಲ್ ಅಂತಾರೆ ಇದು ತುಂಬಾ ಅರೌಂಡ್ 2.5 ಫೀಟ್ ಗಂಟ ಬೀಳುತ್ತೆ 2 ಫೀಟ್ 2.5 ಫೀಟ್ ಗಂಟ ಬೀಳುತ್ತೆ ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಇದು ಕಂಪ್ಲೀಟ್ ವಾಟರ್ ಅಲ್ಲಿ ಇರುತ್ತೆ ಓಕೆ ಆಲ್ವೇಸ್ ಇನ್ ವಾಟರ್ ಇದು ಫೀಡ್ ಮತ್ತೆ ಬಗ್ಗೆ ಫೀಡ್ ಇದಕ್ಕೆ ಕ್ಯಾರೆಟ್ ತಿನ್ನಿಸಬಹುದು ವೆಜಿಟೇಬಲ್ಸ್ ತಿನ್ನತ್ತೆ ಫ್ರೂಟ್ ತಿನ್ನತ್ತೆ ಮತ್ತೆ ಟರ್ಟಲ್ ಪ್ಯಾಲೆಟ್ಸ್ ತಿನ್ನತ್ತೆ ಮತ್ತೆ ಚಿಕನ್ ತಿನ್ನತ್ತೆ ಓಕೆ ಸೊ ಬೋತ್ ವೆಜ್ ಅಂಡ್ ನಾನ್ ವೆಜ್ ಎರಡು ತಿನ್ನತ್ತೆ ಮತ್ತೆ ಫೀಡ್ ಡೈಲಿ ಕೊಡ್ಬೇಕಾ ಹಂಗೆ ಪರ್ ಡೇ ಫೀಡ್ ಕೊಡ್ಬೇಕು ಪರ್ ಡೇ ಫೀಡ್ ಇದು ಸೆಟಪ್ ರೆಗ್ಯುಲರ್ ವಾಟರ್ ಅಲ್ವಾ ನಾರ್ಮಲ್ ಫ್ರೆಶ್ ವಾಟರ್ ಸೇಮ್ ಸೆಟಪ್ ನಾರ್ಮಲ್ ಒಂದು ಆಕ್ಸಿಜನ್ ಫಿಲ್ಟರ್ ಹಾಕಿ ಸಿಂಪಲ್ ಆಗಿ ಒಂದು ಎಕ್ವೇರಿಯಂ ಅಲ್ಲಿ ಹಾಕಿದ್ರೆ ಆರಾಮಾಗಿರುತ್ತೆ ಓಕೆ ಬೈ ಏನ್ ಸರ್ ರೇಟ್ ಇದು ಈ ಸಿಂಗಲ್ ಪೀಸ್ ನಿಮಗೆ 70,000 ರೂಪೀಸ್ ಬೀಳುತ್ತೆ ಸರ್ 70,000 ಇದು ಅರೌಂಡ್ 4 to 5 ಸೈಜ್ ಇಂಚ್ ಇದೆ ಓಕೆ ಆಕ್ಚುಲಿ ಇದರಲ್ಲಿ ಸ್ಮಾಲ್ ಸೈಜ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬಂದ್ರೆ ನಾವು ತೋರಿಸೋಣ ಓಕೆ ಗ್ರೇಟ್ ಸಿಂಗಲ್ ಪೀಸ್ ಅರೌಂಡ್ 25,000 ರೂಪೀಸ್ ಸ್ಮಾಲ್ ಬೇಬಿ ಬೀಳುತ್ತೆ ಓಕೆ ಸ್ಮಾಲ್ ಬೇಬಿ 25,000 ಓಕೆ ನೆಕ್ಸ್ಟ್ ವರ್ಷ ಹೋಗ್ತಾ ಇರೋದು ಸ್ನೇಕ್ ವೆರೈಟಿಲಿ ಇದಕ್ಕೆ ಹಾಗ್ ನೋಸ್ ಅಂತಾರೆ ಓಕೆ ಇದು ನಿಮಗೆ ಜಾಸ್ತಿ ದೊಡ್ಡದಾಗಲ್ಲ ಮತ್ತೆ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದಕ್ಕೆ ಹಾಗ್ ನೋಸ್ ಅಂತ ಮುಖ ನೋಡಬಹುದು ಹಂಗೇನೆ ಹಾಗ್ ನೋಸ್ ಅಂತ ಸ್ಕಿನ್ ಕಲರ್ ಪ್ಯಾಟರ್ನ್ಸ್ ಎಲ್ಲ ನೋಡಿ ಬ್ರೌನ್ ಶೇಡ್ಸ್ ಇದೆ ಲೈಟ್ ಬ್ರೌನ್ ಅಲ್ಲೇ ಡಾರ್ಕ್ ಬ್ರೌನ್ ಪ್ಯಾಚಸ್ ಬರ್ತಾ ಇದೆ ಓಕೆ ಇದು ಎಷ್ಟು ತಿಂಗಳು ಮರಿ ಬೈ ಇದು ಸರ್ ಇದು ಅರೌಂಡ್ 6 ಮಂತ್ ಬೇಬಿ ಸರ್ 6 ಮಂತ್ ಬೇಬಿ ಎಷ್ಟು ಮ್ಯಾಕ್ಸಿಮಮ್ ಲೆಂತ್ ಅಡಲ್ಟ್ ಅಲ್ಲಿ ಜಾಸ್ತಿ ದೊಡ್ಡದಾಗಲ್ಲ ಅರೌಂಡ್ 2 ಫೀಟ್ ಆಗುತ್ತೆ ಇದೊಂದು ಚೂರು ದಪ್ಪ ಆಗುತ್ತೆ ಇದಕ್ಕೆ ಅಷ್ಟೇ ದಪ್ಪದಾಗುತ್ತೆ ಇದು ಏನು ಕಚ್ಚಲ್ಲ ಇಲ್ಲ ಬೈಟ್ ಮಾಡೋದು ಅದೇನಿಲ್ಲ ಇದ್ರಲ್ಲಿ ಆ ತರ ಅಲ್ಲ ಇದು ಫ್ರೆಂಡ್ಲಿ ಆಗೇ ಇರ್ತದೆ ಆರಾಮಾಗಿ ಫ್ರೆಂಡ್ಲಿ ಆಗುತ್ತೆ ನೀವು ಫ್ರೆಂಡ್ಲಿ ಆಗಿ ಹ್ಯಾಂಡ್ಲಿಂಗ್ ಮಾಡಬೇಕು ಅದಕ್ಕೆ ಸೊ ಸ್ನೇಕ್ಸ್ ಪೆಟ್ಸ್ ಆಗ ಸಾಕ್ಬೋದು ಎಲ್ಲ ಸಾಕ್ತಾ ಇದಾರಲ್ಲ ಬಿಟ್ಟು ಬಾಲ್ ಪೈಥಾನ್ ಅಂತ ಇದೆ ಅದ್ರ ಬಗ್ಗೆ ನೋಡೋಣ ಪ್ರೈಸ್ ಅರೌಂಡ್ 75,000 ರೂಪೀಸ್ ಸರ್ ಓಕೆ ಇದು ಪೀಸ್ 75,000 ರೂಪೀಸ್ ಹಾಗ್ ನೋಸ್ ಅಂತಾರೆ ಕಾಂಡಾಮಾರ್ಫ್ ಅಂತಾರೆ ಯಾಕಂದ್ರೆ ಪೈಥಾನ್ಸ್ ಗೆ ಕಾಂಡಾಮಾರ್ಫ್ ಅಂತಾರೆ ಓಕೆ ಎಷ್ಟು ನೋಡಬಹುದು ರಾಯಲ್ ಬಾಲ್ ಪೈಥಾನ್ ಅಂತ ಇದಕ್ಕೆ ಓಕೆ ಆಫ್ ಕೋರ್ಸ್ ರೆಪ್ಟೈಲ್ಸ್ ಅಲ್ಲಿ ಬಾಲ್ ಪೈಥಾನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಇದೆ ಓಕೆ ಬೇಸಿಕ್ ರಾಯಲ್ ಬಾಲ್ ಅಂತಾರೆ ಇದಕ್ಕೆ ಇದು ಕಲರ್ ಸ್ಟಾರ್ಟಿಂಗ್ ಹಾಬೀಸ್ ಸರ್ ಸ್ಕಿನ್ ಕಲರ್ಸ್ ನೋಡಿ ಪ್ಯಾಟರ್ನ್ ನೋಡಿ ಡಿಸೈನ್ ಪ್ಯಾಟರ್ನ್ ಕಲರ್ಸ್ ಎಲ್ಲ ನೋಡಿ ಇದಕ್ಕೆ ಬೇಸಿಕ್ ಅನ್ಕೊಂಡು ಅದ್ ಅನ್ಕೊಂಡ್ಬೇಡಿ ಎಲ್ಲೂ ಸಿಕ್ಕಲ್ಲ ಅಂತ ಅಫ್ ಕೋರ್ಸ್ ತುಂಬಾ ಡಿಮ್ಯಾಂಡ್ ಇದನ್ನು ಹೌದು ಇದಕ್ಕೆ ತುಂಬಾ ಡಿಮ್ಯಾಂಡ್ ಓಕೆನಾ ಅಫ್ ಕೋರ್ಸ್ ಸ್ಟಾರ್ಟಿಂಗ್ ಬೀಡಲ್ಲಿ ಹೇಳದ್ ನಾನು ರಾಯಲ್ ಬಾಲ್ ಪೈಥಾನ್ ಇದೆ ಇದು ನಿಮ್ಗೆ ಬೇರೆ ಬೇರೆ ಮ್ಯೂಟೇಷನ್ಸ್ ಇದೆ ತೋರಿಸ್ತೀನಿ ಬೇಕಂದ್ರೆ ನೋಡಿ ಇದು ನಿಮ್ಗೆ ಸಿಂಗಲ್ ಪೀಸ್ ಅರೌಂಡ್ 45,000 ರೂಪೀಸ್ ಬೀಳುತ್ತೆ ಓಕೆ ಗ್ರೇಟ್ ಅರೌಂಡ್ ಇದನ್ನು 6 ಮಂತ್ ಬೇಬಿ ಇದು 6 ಮಂತ್ ಬೇಬಿ ಇದು ಮ್ಯಾಕ್ಸಿಮಮ್ ಎಷ್ಟು ಫೀಟ್ ಬರ್ತದೆ 5 ಫೀಟ್ ಬೀಳುತ್ತೆ ಸರ್ 5 ಫೀಟ್ ಬರ್ತದೆ ಓಕೆ 5 ಫೀಟ್ ಆದ್ರೆ ನಿಮ್ಗೆ ಹಂಗ್ 5 ಫೀಟ್ ಕಾಣಿಸಲ್ಲ ಸ್ವಲ್ಪ ನೋಡಕ್ಕೆ ಚಿಕ್ಕದೇ ಇರುತ್ತೆ ಇಲ್ಲಿ ನೋಡಿ ಇದು ಇವಾಗ 2 ಫೀಟ್ 2.5 ಫೀಟ್ ಇದೆ ಸರ್ ಇದು 6 ಮಂತ್ಸ್ 2.5 ಫೀಟ್ ಇದೆ ಓಕೆ ಗ್ರೇಟ್ ಇದಕ್ಕೆ ಫೀಡಿಂಗ್ ನಿಮ್ಗೆ ರೈಟ್ ಫೀಡ್ ಮಾಡಬೇಕು ರೈಟ್ ಸ್ಮಾಲ್ ರೈಟ್ ಬರ್ತಲ್ಲ ಅಂತದ್ ಫೀಡಿಂಗ್ ಎಲ್ಲ ಮಾಡ್ಬೇಕು ಇದಕ್ಕೆ ಗ್ರೇಟ್ ಇದು ಏನು ಸರ್ ರೇಟ್ ಹೇಳ್ತಾ ಇದ್ದೀರಾ ಸಿಂಗಲ್ ಪೀಸ್ 45,000 ಸರ್ 45,000 ಸಿಂಗಲ್ ಪೀಸ್ ಓಕೆ ನೋಡಿ ಇದು ಆಲ್ಮೋಸ್ಟ್ ಗ್ರೋತ್ ಈಗ ಸೂಪರ್ ಆಗಿದೆ 6 ಮಂತ್ಸ್ಗೆ ಆಲ್ಮೋಸ್ಟ್ 2 ಫೀಟ್ ಮೇಲೆ ನಿಮಗೆ ಇನ್ನೊಂದು ಡಿಫ್ರೆಂಟ್ ತೋರಿಸ್ತೀನಿ ಏನು ಆಲ್ಬಿನೋ ತರ ಇದೆ ಇದು ಇದಕ್ಕೆ ಕೊರಲ್ ಗ್ಲೋ ಅಂತಾರೆ ಓಕೆ ಕೊರಲ್ ಗ್ಲೋ ಬಾಲ್ ಪೈಥಾನ್ ಅಂತಾರೆ ಕೊರಲ್ ಗ್ಲೋ ಬಾಲ್ ಪೈಥಾನ್ ನೋಡಿ ಕಲರ್ಸ್ ನೋಡಿ
ಇದು ಬಾಲ್ ಪೈಥಾನ್ ಲೈಟ್ ಎಲ್ಲೋ ಇದು ಬಾಲ್ ಪೈಥಾನ್ ಲೇಕಿನ್ ಮ್ಯೂಟೇಷನ್ಸ್ ಓಕೆ ಇದರಲ್ಲಿ ಮ್ಯೂಟೇಷನ್ಸ್ ರೇಟ್ ಆಫ್ ಕೋರ್ಸ್ ಮ್ಯೂಟೇಷನ್ ನಿಮಗೆ ಇದು 95000 ರೂಪಾಯಿ ಬೀಳುತ್ತೆ 95000 ನೋಡಿ ಇದು 45000 ನೀವು ಹೇಳಿದಲ್ಲ ಇದು 45000 ಇದು ನಾರ್ಮಲ್ ಬಾಲ್ ಪೈಥಾನ್ ಇದು ಮ್ಯೂಟೇಷನ್ ಆಗಿದೆ ಒಂದು ಸಿಂಗಲ್ ಪೀಸ್ 95000 ಆಗುತ್ತೆ ಅದು ಕಲರೇ ನೋಡಿ ಸೂಪರ್ ಆಗೈತೆ ಎಲ್ಲೋ ಮಿಕ್ಸ್ ಇದೆ ಎರಡು ನೀವು ನೋಡಬಹುದು 95,000 ಇದು ನಾವು ಹೇಳಿದ ಪ್ರೈಸ್ ಯಾವುದು ಫೈನಲ್ ಅಲ್ಲ ಇಟ್ ಇಸ್ ಆಲ್ ನೆಗೋಷಿಯಬಲ್ ಓಕೆ ನೀವು ತಗೊಳ್ಳೋ ಟೈಮಲ್ಲಿ ನಿಮ್ಗೆ ಬೆಸ್ಟ್ ಆಫರೇ ಮಾಡಿ ಕೊಡ್ತಾರೆ ನಿಮಗೆ ಇಲ್ಲಿ ನೋಡಿ ಫುಲ್ ಈಗ ಫೇಸ್ ನೀವು ನೋಡಬಹುದು ಕ್ಲೀನಾಗಿ ಕಾಣಿಸ್ತಾ ಇದೆ ಮ್ಯೂಟೇಷನ್ಸ್ ಬಂದು ನಿಮಗೆ ಬಂದು ಎರಡು ಬಾಲ್ ಪೈಥಾನ್ ನೋಡಬಹುದು ಎರಡು ಫೇಸ್ ಕಾಣಿಸ್ತಾ ಇದೆ ನೋಡಿ ಈಗ ನಿಮಗೆ ಇನ್ನೊಂದು ತೋರಿಸ್ತೀನಿ ಇದು ನೋಡಬಹುದು ಇದು ಬಾಲ್ ಪೈಥಾನ್ ಓಕೆನಾ ಇದು ಕಾಮನ್ ಪ್ಯಾಸ್ಟಲ್ ಅಂತಾರೆ ಪ್ಯಾಸ್ಟಲ್ ಬಾಲ್ ಪೈಥಾನ್ ಅಂತಾರೆ ಓಕೆ ಇದು ಪ್ಯಾಸ್ಟಲ್ ಬಾಲ್ ಪೈಥಾನ್ ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಸರ್ ಅರೌಂಡ್ ಸಮಥಿಂಗ್ 100 ವೆರೈಟೀಸ್ ಆಫ್ ಬರುತ್ತೆ ಬ್ರೀಡ್ಸ್ ಡಿಫ್ರೆಂಟ್ ಬ್ರೀಡ್ಸ್ ಬರುತ್ತೆ ಇದು ಕಾಮನ್ ಇದು ಕೋರಲ್ ಗ್ಲೋ ಮತ್ತೆ ಇದು ಪ್ಯಾಸ್ಟಲ್ ಪೈಡ್ ಬಾಲ್ ಪೈಥಾನ್ ಓಕೆ ಸೊ ಬಾಲ್ ಪೈಥನ್ಸಲ್ಲಿ ಸುಮಾರು ಪ್ಯಾಟರ್ನ್ಸ್ ಆ್ಯಂಡ್ ಕಲೆಕ್ಷನ್ಸ್ ಇವ್ರ ಜೊತೆ ಐತೆ ಫಾರ್ಮಲ್ಲಿ ತುಂಬ ಇದೆ ಅವರ ಫಾರ್ಮ್ ನಾವು ವಿಸಿಟ್ ಮಾಡಿ ಅದನ್ನು ವೀಡಿಯೋ ಮಾಡ್ತೀನಿ ಹೀಗೆ ಶಾಪಲ್ಲಿ ಇರೋದು ನಮ್ಗೆ ತೋರಿಸ್ತದೆ ಬಾಲ್ ಪೈಥಾನ್ಸಲ್ಲಿ ತುಂಬ ವೆರೈಟೀಸ್ ಐತೆ ಸರ್ ಅದು ಮೂರನೇ ಅದು ವೆರೈಟಿ ತೋರಿಸಲ್ಲ ಇದು ಏನು ಸರ್ ರೇಟ್ ಇದು ನಿಮಗೆ ಸಿಂಗಲ್ ಪೀಸ್ 65,000 ರೂಪಾಯಿ ಬೀಳುತ್ತೆ ಸರ್ 65,000 ಓಕೆ ಇದು 65 ಇದು 95,000 ಇದು ಸ್ಟಾರ್ಟಿಂಗ್ ನಾರ್ಮಲ್ 45,000 95,000 ಆ್ಯಂಡ್ 65,000 ಇದೆಲ್ಲ ನಿಮ್ಗೆ ಒಂದು ಐಡಿಯಾ ಸಿಕ್ಕೋದಕ್ಕೆ ಪ್ರೈಸ್ ಹೇಳ್ತಾ ಇದ್ದೀನಿ ವೆನ್ ಯು ಪರ್ಚೇಸ್ ದ ಪೆಟ್ಸ್ ದೇ ವಿಲ್ ಗಿವ್ ಯು ಅ ಗುಡ್ ಡಿಸ್ಕೌಂಟ್ ಆ್ಯಂಡ್ ಫೈನಲ್ ಪ್ರೈಸ್ ಹಾಗೆ ಹೇಳ್ತಾರೆ ನೀವು ತಗೋದು ಟೈಮಲ್ಲಿ ಫೈನಲ್ ಪ್ರೈಸ್ ಹೇಳ್ತಾರೆ ಮತ್ತೆ ನಿಮ್ಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಅವೈಲೇಬಲ್ ಐತೆ ಓಕೆ ಡೆಲಿವರಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಓಕೆ ಗ್ರೇಟ್ ಅಡ್ರೆಸ್ ಐತೆ ಆರಾಮಾಗಿ ನೋಡಿ ಸರ್ ಅದೇ ನಾ ಕೇಳಲ್ಲ ಅಂತ ಸಪೋಸ್ ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾಗೆ ಅವ್ರಿಗೆ ಡೈರೆಕ್ಟ್ ಹೋಮ್ ಡೆಲಿವರಿ ಆಗಲ್ಲ ಸರ್ ಅಫ್ಕೋರ್ಸ್ ಸ್ಟೇಟ್ ಓಕೆ ಫೈನ್ ಆ ಸ್ಟೇಟ್ ಅಲ್ಲಿ ಆರಾಮಾಗಿ ಡೆಲಿವರಿ ನಿಮಗೆ ಆಗ್ಬೋದು ಸ್ಟೇಟ್ ಆ ಸಿಟಿಯಲ್ಲಿ ಅದು ಮೇನ್ ಒಂದು ಜಂಕ್ಷನ್ ಅಲ್ಲೇ ನೀವು ಬಂದು ಡೆಲಿವರಿ ಕೊಡ್ತೀರಾ ಪಿಕಪ್ ಮಾಡಬೇಕು ಪಿಕಪ್ ಪಾಯಿಂಟ್ ಹೇಳ್ತೀರಾ ಓಕೆ ಸೊ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಐತೆ ನೀವು ಎಲ್ಲ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿ ಮೆಸೇಜ್ ಕಾಲ್ ಮಾಡಿ ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋಸ್ ಡೀಟೇಲ್ಸ್ ಯಾವ ಪೆಟ್ಸ್ ನೀವು ವಿಡಿಯೋ ತೋರಿಸಿದ್ರೆ ಅದು ಸೇಮ್ ವಿಲ್ ಬಿ ಡೆಲಿವರ್ಡ್ ಟು ಯುವರ್ ಪ್ಲೇಸ್ 100% ಮತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೈಫ್ ಗ್ಯಾರಂಟಿ ನಮ್ದು ಓಕೆ ಗ್ರೇಟ್ ಹೆಚ್ಚು ಕಡಿಮೆ ಆಗದೇನೋ ರೀಪ್ಲೇಸ್ಮೆಂಟ್ ನಮ್ದು ಓಕೆ ಸರ್ ನೋಡಿ ಮಾತಾಡುತ್ತೆ ಹಾಯ್ ಹಲೋ 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 ಸೂಪರ್ ಆಗಿ ಹಲೋ ಅಂತ ಹೇಳ್ತಾ ಇದೆ ಸ್ವಲ್ಪ ಸೌಂಡ್ ಕಮ್ಮಿ ಕೇಳಿಸ್ತಾ ಇದೆ ಆಕ್ಚುಲಿ ಟಾಕಿಂಗ್ ಬೇಡ ಇದಕ್ಕೆ ಬ್ಲೇಡ್ ಐ ಕಾಕೋಟು ಅಂತಾರೆ ಯಾಕಂದ್ರೆ ಇಯರ್ಸ್ ಹತ್ರ ನೀವು ನೋಡ್ಬೋದು ಬಬಲ್ಸ್ ಬಂದಿದೆ ಅದಕ್ಕೆ ಬ್ಲೇಡ್ ಐ ಇಯರ್ ಐ ಕಾಕೋಟು ಅಂತಾರೆ ಓಕೆನಾ ಇದು ಸಿಂಗಲ್ ಪೀಸ್ ನಿಮಗೆ 1,40,000 ರೂಪಾಯಿ ಬೀಳುತ್ತೆ 1,40,000 ಸಿಂಗಲ್ ಪೀಸ್ ಹ್ಯಾಂಡ್ ಟೈಮ್ಡ್ ಟಾಕಿಂಗ್ ಬರ್ಡ್ ಇದು ನೋಡಿ ಹಲೋ ಅಂತ ಹೇಳ್ತಾ ಇದೆ ಸೂಪರ್ ಆಗೈತೆ ನೋಡಿ ಏನು ಏಜ್ ಸರ್ ಇದಕ್ಕೆ 1.5 ಮಂತ್ 1.5 ಇಯರ್ಸ್ ಇದೆ ಸರ್ 1.5 ಇಯರ್ಸ್ ಇನ್ನ ಮರಿ ಇದು ಇದು ಮರಿನಾ ಫೀಮೇಲ್ ಅದು ಇದಕ್ಕಿಂತ DNA ಆಗಿಲ್ಲ ಸರ್ DNA ಆದ್ಮೇಲೆ ಕನ್ಫರ್ಮ್ ಮೇಲ್ ಫೀಮೇಲ್ ನಿಮಗೆ ಗೊತ್ತಾಗೋದು ಅದಕ್ಕಿಂತ ಮುಂಚೆ ಗೊತ್ತಾಗಲ್ಲ ಓಕೆ ಇದೆಲ್ಲ ಫ್ರೆಂಡ್ಲಿ ಇರ್ಬೋದು ಫ್ರೆಂಡ್ಲಿ ನೋಡ್ಬೋದು ಓಕೆ ಫುಲ್ ಇದು ಲೈಫ್ ಸ್ಪ್ಯಾನ್ ಎಷ್ಟು ಸರ್ ಇದು ಲೈಫ್ ಸ್ಪ್ಯಾನ್ ಇದು 100 ಇಯರ್ಸ್ ಇದೆ ಸರ್ 100 ಇಯರ್ಸ್ ಓ ಮೈ ಗಾಡ್ ಕ್ಯಾಪ್ಟಿವಿಟಿ 100 ಇಯರ್ಸ್ ಇದೆ ಕ್ಯಾಪ್ಟಿವಿಟಿ ಇದೆ ಓಕೆ ಇದಕ್ಕೆ ಏನು ಫೀಡ್ಸ್ ಎಲ್ಲ ಏನು ಕೊಡೋದು ಇದಕ್ಕೆ ಫೀಡು ಪ್ಯಾಲೆಟ್ಸ್ ಬರುತ್ತೆ ಮತ್ತೆ ಫ್ರೂಟ್ಸು ಅಂತದೇ ಫೀಡ್ ಮಾಡೋದು ಸರ್ ಇದಕ್ಕೆ ಓಕೆ ಫುಲ್ಲಿ ಫ್ರೆಂಡ್ಲಿ ಇದೆ ಸರ್ ಏನು ಕಚ್ಚೋದು ಅಗ್ರೆಸಿವ್ ಏನಿಲ್ಲ ಫುಲ್ ಫ್ರೀ ಫ್ಲೈಟು ವಿಂಗ್ಸ್ ಎಲ್ಲ ಫುಲ್ ಇದೆ ಹಲೋ 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 ಹಾಯ್ ಸ್ಪೆಷಲ್ ಗೆಸ್ಟ್ ಎಲ್ಲ ಬಂದಿದ್ದಾರೆ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ವಾವ್ ವಾಟ್ ಅ ಪರ್ಸನಾಲಿಟಿ ಇಗುವಾನ ಸರ್ ಇದಕ್ಕೆ ಇಗ್ವಾನಾ ಅಂತಾರೆ ಇಗ್ವಾನ ನೋಡಿ ಸೂಪರ್ ಗ್ರೀನ್ ಕಲರ್ಲ ಐತೆ ಸೂಪರ್ ಆಗಿದೆ ಏನು ಪರ್ಸನಾಲಿಟಿ ನೋಡಿ ವಾಟ್ ಕಲರ್ ನ್ಯಾಚುರಲ್ ನೀವು ಇಲ್ಲಿ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಬೇಕು ಬ್ಯೂಟಿಫುಲ್ ಕಲರ್ಲ ಐತೆ ಓಕೆ ದೊಡ್ಡ ಸೈಜು ಇದು ದೊಡ್ಡ ಸೈಜ್ ನೋಡಿ ಅದು ಚಿಕ್ಕದು ಇದು ದೊಡ್ಡದು ನೋಡಿ ಹಿಂಗೆ ಇದೆ ನೋಡಿ ಸರ್ ಇದೊಂದು ಈಸಿ ಪೆಟ್ಟು ಆರಾಮಾಗಿ ಅದಕ್ಕೆ ಆಚೆ ತಗೊಂಡು ಹೋಗೋಕ್ಕೆ ತಗೊಂಡ್ ಬರೋಕ್ಕೆ ಓಡಾಡ್ಕೊಂಡಿರೋಕ್ಕೆ ಟ್ರಾವೆಲ್ ಆರಾಮಾಗಿ ಮಾಡ್ಬೋದು ಸರ್ ಇದಕ್ಕೆ ಒಂದು ಡಾಗ್ ಕ್ಯಾಟ್ ತರ ತಗೊಂಡೋಗಿ ವಾಕಿಂಗ್ ಅಂತ ಏನಿರಲ್ಲ ಓಕೆನಾ ಮತ್ತೆ ಫುಲ್ ಫ್ರೆಂಡ್ಲಿ ಆಗಿರುತ್ತೆ ಓಕೆ
ಬಿಡ್ಬೋದು, ನೋಡ್ತೀನಿ ತೋರಿಸ್ತೀನಿ. ಇಲ್ಲಿ ನೋಡಿ ಕೆಳಗಡೆ ಬಿಟ್ಟಿದ್ದಾರೆ ನೋಡಿ. ಫುಲ್ ಬಾಡಿ ಕಲರ್ ಪ್ಯಾಟರ್ನ್ಸ್ ನೀವು ನೋಡ್ಬೋದು ಹೆಂಗೆ ಇದೆ ಅಂತ. ಇದೀಗ ಹೈಪೋ ಗ್ರೀನ್ ಅಂತಾರೆ. ಓಕೆ ಇದು ಹೈಪೋ ಗ್ರೀನು, ಇದು ಗ್ರೀನ್ ಇದ್ವಾನ. ಅಫ್ಕೋರ್ಸ್ ರೆಡ್ ಮತ್ತೆ ಗ್ರೀನ್ ಎರಡು ಇದೆ ಅದರಲ್ಲಿ. ಓಕೆ ಅದು ಅರೌಂಡ್ ನಿಮಗೆ ಇದು ಸಿಂಗಲ್ ಪೀಸ್ 35,000 rupees ಬೀಳುತ್ತೆ. ಆ ದೊಡ್ಡ ಸೈಜ್ ಅರೌಂಡ್ 55,000 rupees ಬೀಳುತ್ತೆ. ಓಕೆ, ಇದು ನಿಮಗೆ ಪೀಸ್ 55,000 ಒಂದು ದೊಡ್ಡದು ನೋಡ್ಬೋದು. ಇದಕ್ಕೆ ರೆಡ್ ಪ್ಯಾಟರ್ನ್ಸ್ ಎಲ್ಲ ಐತೆ, ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಾಗಿದೆ. ಅದು ಮೇಲ್ ಅದು. ಓಕೆ ಓಕೆ, ಅರೌಂಡ್ ಇದು 6 feet ಗಂಟ ಬೀಳುತ್ತೆ ನಿಮಗೆ. ಅಡಲ್ಟ್ 6 feet ಗ್ರೋತ್ ಇರ್ತದೆ. 6 feet ಗ್ರೋತ್ ಆಗುತ್ತೆ. ಓಕೆ ಓಕೆ ಓಕೆ, ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗುತ್ತೆ. ಇನ್ಕ್ಲೂಡಿಂಗ್ ಟೇಲ್ ಲೆಂಗ್ತ್ ಹೆಂಗೆ? ಇನ್ಕ್ಲೂಡಿಂಗ್ ಟೇಲ್. ಬಾಡಿ ಟೇಲ್ ಇನ್ಕ್ಲೂಡಿಂಗ್ 6 feet ಆಗುತ್ತೆ ಅಡಲ್ಟ್. ಬರೀ ಬಾಡಿನ ಒಂದು 3 feet ಆಗುತ್ತೆ ಅದು. ಮತ್ತೆ ಇದು ಮರಿ. ಇದು ಮರಿ ಅಂದ್ರೆ ಒಂದು 1.5 years. ಅದೊಂದು 2 years ಇದೆ. ಇದು ಏನು 2.5 years. ಇದು ಸಿಂಗಲ್ ಆನ್ಸರ್. ಇದು ರೇಟ್ ಅದು ಹೈಪರ್ ಗ್ರೀನ್. ಹೈಪೋ ಗ್ರೀನ್ ಸಿಂಗಲ್ ಪೀಸ್ 35,000. 35,000. ಓಕೆ, ಗ್ರೇಟ್ ಗ್ರೇಟ್. ಇದು ಮರಿಗಳು. ಇದಕ್ಕೆ ನಾನು ದೊಡ್ಡ ಸೈಜ್ ತೋರಿಸ್ತೀನಿ. ಇದಕ್ಕೆ ಬಿಡ್ತೀನಿ. ಓಕೆ ಫೈನ್ ಸರ್. ಇದು ನಿಮಗೆ 55,000 ಬೀಳುತ್ತೆ. ಲವ್ಲಿ. ಇದು ತೋರಿಸಿ ನಾನು ಎತ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಏನು ಪರ್ಸ್ನಾಲಿಟಿ ಆಗಿದೆ ನೋಡಿ. ಬಾಡಿ ಕಲರ್ ನೋಡಿ ಹಂಗೆ ಇರ್ತಲ್ಲ ನೋಡಿ, ಎಷ್ಟು ದೊಡ್ಡದಾಗಿದೆ ಬಾಡಿ ಕಲರ್ಲ ನೋಡಿ. ಟೇಲ್ ಬಾಡಿ ಎಲ್ಲ ಕ್ಲಾಸ್ ಎಲ್ಲ ನೋಡಿ ಹೆಂಗೆ ಇದೆ ಅಂತ. ಇದು ಸ್ಕಿನ್ಲ ನೋಡಿ ಅಂತ ಏನೋ ನಮ್ಮ ಬಟ್ಟೆ ಟಚ್ ಮಾಡೋ ಥರ ಐತೆ ರಫ. ಇದು ನೋಡಿ ಸೈಜು ಲವ್ಲಿ. ಏನು ಕಲರ್ ಪ್ಯಾಟರ್ನ್ಸ್ ನೋಡಿ, ಬಾಡಿ ಕಲರ್ ಪ್ಯಾಟರ್ನ್ಸು, ಸ್ಕಿನ್ ಪ್ಯಾಟರ್ನ್ ನೋಡಿ ಲವ್ಲಿ ಆಗೈತೆ. ಓಕೆ ಓಕೆ, ಇದೆಲ್ಲ ಏನು ಸರ್ ಏಜ್ ಇದು? ಇದು ಆ್ಯಕ್ಚುಲಿ ಎಲ್ಲ ಅಡಲ್ಟ್ ಪೀಸ್. ಎಲ್ಲ ಅಡಲ್ಟ್ ಇದು ಎರಡು ಅಡಲ್ಟ್ ಪೀಸೇ. ಓಕೆ, ಅರೌಂಡ್ ಇದಕ್ಕೆ ಒಂದು 3 and 4 years ಇರುತ್ತೆ. ಇದಕ್ಕೂ ಸೇಮ್ ಏಜ್ ಇರುತ್ತೆ ಸರ್. ಅರೌಂಡ್ ಇದು ಇಬ್ಬರು ಅರೌಂಡ್ 4 4 6 5 5 feet ಇದೆ ಸರ್. ನೋಡಿ ಗ್ರೀನ್ ಕಲರ್ ಐತೆ. ಅಂಡರ್ ಬೆಲ್ಲಿಲ್ಲ ನೀವು ನೋಡ್ಬೋದು. ಫುಲ್ ಗ್ರೀನ್ ಕಲರ್, ಮೇಲ್ಗಡೆ ಫುಲ್ ರೆಡ್ ಥರ ಐತೆ. ಇದನ್ನ ಹೆಂಗೆ ಸರ್ ರೇಟು ಪೀಸ್? ಸಿಂಗಲ್ ಪೀಸ್ 65,000 rupees ಸರ್. 65,000. ಇದು ಸಿಂಗಲ್ ಪೀಸ್ 65,000 ಹೇಳ್ತಾರೆ. 65,000 ಈಚ್ ಅಲ್ವಾ? ಹ್ಞೂ ಸರ್, 65,000 ಈಚ್. ಇದನ್ನ ಅಡಲ್ಟ್ ಇದು ಫೀಡ್. ಇದಕ್ಕೆ ವೆಜಿಟೇಬಲ್ಸು ಫ್ರೂಟ್ಸು ಅಂತ ಇದೆ ಸರ್. ಓಕೆ ಓಕೆ. ಚಾಕೋ ವೈಟ್. ಇದು ಚಾಕೋ ವೈಟ್ ಸ್ಪೈಡರ್. ಇದು ನೋಡಿ ಸೂಪರ್ ಆಗಿದೆ. ಕಲರ್ ಪ್ಯಾಟರ್ನ್ಸ್ ನೋಡಿ, ಸ್ಕಿನ್ ಕಲರ್ ಪ್ಯಾಟರ್ನ್ ಸೂಪರ್ ಆಗೈತೆ. ಇದೆಲ್ಲ ಅಡಲ್ಟ್ ಅಲ್ವಾ? ಅಡಲ್ಟ್ ಸೈಜ್. ಇದಕ್ಕೆ ಈ ಸ್ಪೈಡರ್ಗೆ ಏನು ಫೀಡ್ಸ್ ಕೊಡ್ತಾ ಇದ್ದೀರಾ? ಇದಕ್ಕೆ ಮೀಲ್ ವಾಮ್ ಕೊಡ್ಬೋದು, ರೋಚಸ್ ಕೊಡ್ಬೋದು, ಕ್ರಿಕೆಟ್ಸ್ ಕೊಡ್ಬೋದು. ಆ ಥರ ಒಂಥರ ಇನ್ಸೆಕ್ಟ್ಸ್ಗಳು, ಎಲ್ಲ ಥರದ ಇನ್ಸೆಕ್ಟ್ಸ್ಗಳು ಕೊಡ್ಬೋದು. ಓಕೆ ಓಕೆ. ನೋಡಿ ಇದು ಏನು ಸರ್ ರೇಟ್? ಇದು ಇದು ಬಂದು ನಿಮಗೆ ಮೇಲ್ ದೊಡ್ಡ ಎಷ್ಟಾಗುತ್ತೆ ಅದು? ಇದು 25,000. ಓಕೆ, ಇದು 25,000 ಇರ್ತಾರೆ. ಇದು ಮೇಲು. ಇದು ಕೂಡ ನೀವು ಬ್ರೀಡಿಂಗ್ ಮೇಲ್ ಫಿಮೇಲ್ನ ಕೊಡ್ತೀರಾ? ಹೌದು ಸರ್. ಇದ್ರದೇ ಇನ್ನೊಂದು ಫಿಮೇಲು ಇದೆ. ಫಿಮೇಲ್ ಆಯ್ತಾ? ಓಕೆ, ಅದು ಇಲ್ಲಿಂದ ತೋರಿಸಿ ಅದನ್ನು. ಹೌದು, ಯಾಕೆಂದ್ರೆ ಇವಾಗ ಸ್ಟ್ರೈಕಿಂಗ್ ಮಾಡೋದಿದೆ, ಅದಕ್ಕೆ ಮುಟ್ತಾ ಇಲ್ಲ. ಓ ಸರಿ ಸರಿ. ಆ ಟೈಮಲ್ಲಿ ಬಿಟ್ಟ ಅದು ಜಗಳ ಮಾಡ್ತದೆ. ಹೌದೌದು. ಇದೇನಾದ್ರೆ ಇವಾಗ ಊಟದ ಟೈಮ್ ಅಲ್ವಾ ಇದ್ರದ್ದು. ಸ್ವಲ್ಪ ಸ್ಟ್ರೈಕ್ ಮಾಡುತ್ತೆ. ನೋಡಿ ಫೀಮೇಲ್ ಬಂದು ಆಕ್ಚುಲಿ ಒಳಗಡೆ ಆಗಿದೆ. ಸೆಟಪ್ ನೋಡಿ, ಅವ್ರ ಸೆಟಪ್ ಒಳಗಡೆ ಇದೆಯತ್ತೆ. ಅದೇ ಮಾಡ್ಕೊಳ್ಳೋದು ಹತ್ರ. ನಾವು ಒಂದು ಚಿಪ್ ಇಟ್ಟಿರ್ತೀವಿ, ತೆಂಗಿನ ಚಿಪ್ಪು. ಚಿಪ್ ಎತ್ಕೊಂಡೋಗಿ ಅದನ್ನ ಹತ್ರ ಗೂಡ್ ಮಾಡ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಫೀಮೇಲ್ನ ಎತ್ತಕ್ಕಾಗಲ್ಲ. ಓಕೆ ಓಕೆ. ಸೊ ಎಲ್ಲ ಒಳಗಡೆ ಇರ್ತಾವಲ್ಲ, ಡಿಸ್ಟರ್ಬ್ ಮಾಡಕ್ ಹೋದ್ರೆ ಸ್ಟ್ರೈಕಿಂಗ್ ಮಾಡ್ತವೆ. ಸ್ಟ್ರೈಕಿಂಗ್ ಅಂದ್ರೆ ಅದ್ರಲ್ಲಿರೋ ಒಂದು ಕೂದಲು ತರ ಇರ್ತವೆ, ಅದನ್ನ ಮೇಲ್ ಬಿಟ್ಟಾಗ ನಮ್ಗೆ ಅಲರ್ಜಿಕ್ ಸ್ಟಾರ್ಟ್ ಆಗುತ್ತೆ, ಕಡ್ತ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಇವಾಗ ಆಚೆ ಇದ್ದೀರಾ ತೋರಿಸ್ಬೋದಾಗಿತ್ತು, ಇವಾಗ ಆಚೆ ಇಲ್ವಲ್ಲ. ಇವಾಗ ಟರ್ಟಲ್ಸ್ ಅಲ್ಲಿ ಇನ್ನ ವೆರೈಟಿ ತೋರಿಸ್ತಿಲ್ಲ ನಿಮ್ಗೆ. ತೋರಿಸ್ತೀನಿ ಬರೀ ಸರ್. ಇದಕ್ಕೆ ಯೆಲ್ಲೋ ಬೆಲ್ಲಿ ಸ್ಲೈಡರ್. ಯಾಕಂದ್ರೆ ಇದ್ರ ಬೆಲ್ಲಿ ಎಲ್ಲ ಯೆಲ್ಲೋ ಇರುತ್ತೆ. ಓಕೆ ಓಕೆ. ಇದಕ್ಕೆ ಯೆಲ್ಲೋ ಬೆಲ್ಲಿ ಸ್ಲೈಡರ್ ಅಂತಾರೆ. ಇದು ಏಜ್ ಹೇಳಿ ಸರ್? ಇದು ಅರೌಂಡ್ ಇದು ಏಜ್ 1.5 months ಸಾರಿ 1.5 years ಇರುತ್ತೆ. 1.5 years ಆಯ್ತು ಸೈಜ್. 1.5 years ಇರುತ್ತೆ. ಅರೌಂಡ್ ಸಿಂಗಲ್ ಪೀಸ್ ನಿಮಗೆ 25,000 rupees ಬೀಳುತ್ತೆ. ಓಕೆ. ಯೆಲ್ಲೋ ಬೆಲ್ಲಿ ಸ್ಲೈಡರ್. ಅದು ಆ ಬೆಲ್ಲಿ ನೋಡಿದ್ರೆ ಕಂಪ್ಲೀಟ್ ಯೆಲ್ಲೋ ಕಲರ್ ಮಾಡ್ತದೆ. ಇಲ್ಲಿ ನೋಡಿ, ಇದು ಸೇಮ್ ಕಂಪೇರ್ ರೆಡ್ ಇಯರ್ ಸ್ಲೈಡರ್ ತರಾನೇ. ಯಾಕಂದ್ರೆ ಇದು ಯೆಲ್ಲೋ ಬೆಲ್ಲಿ. ಓಕೆ. ಅದಕ್ಕೆ ಇಯರ್ ಹತ್ರ ರೆಡ್ ಬರುತ್ತೆ, ಇದಕ್ಕೆ ಇಯರ್ ಹತ್ರ ಯೆಲ್ಲೋ ಬರುತ್ತೆ. ಹೌದು. ಯೆಲ್ಲೋ ಸ್ಟ್ರೈಪ್ಸ್. ಅದಕ್ಕೆ ಯೆಲ್ಲೋ ಬೆಲ್ಲಿ ಟರ್ಟಲ್ ಅಂತ. ಓಕೆ. ಶೆಲ್ ಟಾಪ್ ಡಿಸೈನ್, ಶೆಲ್ ಡಿಸೈನ್ ನೀವು ನೋಡ್ಬೋದು. ಇದು ಯೆಲ್ಲೋ ಬೆಲ್ಲಿ ಸ್ಲೈಡರ್ ಅಂತ ಇದು ನಿಮಗೆ ಆಲ್ಬೈನೋ ತೋರಿಸ್ತೀನಿ ಸರ್. ಓಕೆ ಫೈನ್. ಇದಕ್ಕೆ
ಆಲ್ಬೈನೋ ರೆಡ್ ಇಯರ್ ಸ್ಲೈಡರ್ ಅಂತಾರೆ. ಓಕೆ ಗ್ರೇಟ್, ಸೂಪರ್ ಆಗಿದೆ ನೋಡಿ. ಆಲ್ಬೈನೋ ರೆಡ್ ತುಂಬಾ ರೇರ್ ಸ್ಲೈಡರ್, ತುಂಬಾ ರೇರ್ ಇದೆ, ತುಂಬಾ ರೇರ್ ನೋಡಿ. ನೋಡೋಕೆ ತುಂಬಾ ಬ್ಯೂಟಿಫುಲ್ ಕಾಣಿಸುತ್ತೆ, ಒಂದು ಪ್ಯೂರ್ ವೈಟ್ ತರ ವೈಟ್. ಓಕೆ ಗ್ರೇಟ್ ಗ್ರೇಟ್ ಗ್ರೇಟ್. ನೀವು ನೋಡ್ಬೋದು, ಇಲ್ಲಿ ನೋಡಬಹುದು ಬೇಸ್ ಆದ ಬಾಟಮ್ ನೋಡಬಹುದು, ಬೆಳ್ಳಿ ನೋಡಬಹುದು ನೀವು. ಬಾಡಿ ಎಲ್ಲ ನೋಡಿ ಫುಲ್ ವೈಟ್, ಶೆಲ್ ಬಂದು ಎಲ್ಲೋ ಕಲರ್. ಇಯರ್ಸ್ ನೋಡಬಹುದು, ರೆಡ್ ಇಯರ್ಸ್ ಸ್ಲೈಡರ್, ರೆಡ್ ಇಯರ್ ಸ್ಲೈಡರ್. ಅದಕ್ಕೆ ಆಲ್ಬೈನೋ ರೆಡ್ ಇಯರ್ ಸ್ಲೈಡರ್ ಅಂತಾರೆ. ಆಲ್ಬೈನೋ ಅಂತ ಬಾಡಿ ಎಲ್ಲ ಫುಲ್ ವೈಟ್ ಇರ್ತದೆ, ಒಳಗಡೆ ನೋಡ್ತದೆ. ಔಟರ್ ಶೆಲ್ ಬಂದು ನಿಮ್ಗೆ ಎಲ್ಲೋ ಕಲರ್ ಬರ್ತದೆ. ಇದು ತುಂಬಾ ರೇರ್ ಸಾರಿ ಸಿಕ್ಕೋದು. ಹೌದು ಸರ್, ಇದು 100s ಅಲ್ಲಿ 1 ಬೇಬೀಸ್ 2 ಬೇಬೀಸ್ ಹಂಗೆ ಬರೋದು. ಗ್ರೇಟ್ ಗ್ರೇಟ್ ಗ್ರೇಟ್. ಇದೂ ಅರೌಂಡ್ 1 to 2 years ಏಜ್ ಇರ್ಬೋದು ಅಲ್ವಾ? ಹೌದು ಸರ್, ಇರ್ಬೋದು. ಇದು ಸಿಂಗಲ್ ಪೀಸ್ ಅರೌಂಡ್ 70,000 rupees ಬೀಳುತ್ತೆ. ಓಕೆ, ಇದು ಸಿಂಗಲ್ ಪೀಸ್ ನಿಮಗೆ 70,000 ಆಗುತ್ತೆ. ಮತ್ತೆ ನಾವು ಇನ್ನೊಂದು ತೋರಿಸ್ತೀವಿ ನಿಮಗೆ, ಆಲ್ಬೈನೋ ರೆಡ್ ಇಯರ್ ಸ್ಲೈಡರ್. ರೆಡ್ ಇಯರ್ ಸ್ಲೈಡರ್. ಓಕೆ, ತುಂಬಾ ಕಲೆಕ್ಷನ್ ಸೂಪರ್ ಆಗಿದೆ. ವೆರಿ ರೇರೆಸ್ಟ್ ಆಫ್ ರೇರ್ ಕಾಂಬಿನೇಷನ್. ಇನ್ನೊಂದು ತೋರಿಸ್ತೀನಿ, ಇಂಡಿಯಾಲಿ ಕರ್ನಾಟಕದಲ್ಲಿ ಸಿಕ್ಕೋದು ಬಹಳ ಕಷ್ಟ. ಇದಕ್ಕೆ ಟರ್ಟಲ್ಸ್ ಇಂದ 0 ಮೇಂಟೆನೆನ್ಸ್. ಓಕೆ ಗ್ರೇಟ್. ಯಾಕಂದ್ರೆ ನೀವು ಟರ್ಟಲ್ ತಗೊಂಡ್ರೆ ಎಲ್ಲ ಅರೌಂಡ್ 1 feet ಗಂಟ ಬೆಳೆಯುತ್ತೆ. ಓಕೆ ಓಕೆನಾ? ಇದು ನಿಮಗೆ ಇದೆ ಲಾಸ್ಟ್ ಸೈಜು. ಲಾಸ್ಟ್ ಇದು ಮ್ಯಾಕ್ಸಿಮಮ್ ಸೈಜ್. ಮ್ಯಾಕ್ಸಿಮಮ್ ಸೈಜ್. ದಿಸ್ ಇಸ್ ಅಡಲ್ಟ್ ಸೈಜ್. ಇದನ್ನ ಅಡಲ್ಟ್ ಸೈಜ್ ಇಷ್ಟೇ. ಇದು ಏನು ಹೇಳ್ತಾ ಮಿಸಿಸಿಪಿ ಮ್ಯಾಪ್ ಸ್ಲೈಡರ್. ಮ್ಯಾಪ್ ಸ್ಲೈಡರ್. ಓಕೆ ಗ್ರೇಟ್. ಅಡಲ್ಟೇ ಅಷ್ಟೇ ಸೈಜ್ ಇದು. ಅಡಲ್ಟೇ ಅಷ್ಟೇ. ಓಕೆ ಸರ್, ಇದು ನೀವು ಇದನ್ನು ಪ್ಯಾರಾ ಕೊಡ್ತೀರಾ? ಮೇಲ್ ಫೀಮೇಲ್ ಬ್ರೀಡಿಂಗ್ ಕೂಡ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಬ್ರೀಡಿಂಗ್ ಆಗತ್ತಾ ಈ ತರ ಸೆಟಪ್ ಅಲ್ಲಿ? ಅಕ್ವೇರಿಯಂ ಸೆಟಪ್ ಅಲ್ಲಿ ಬ್ರೀಡ್ ಆಗತ್ತಾ ಅದು, ಇಲ್ಲ ನ್ಯಾಚುರಲ್ ಸೆಟಪ್ ಅಲ್ಲಿ? ಇದು ಫೀಮೇಲ್, ಇದು ಮೇಲ್. ಓಕೆ, ಚೆನ್ನಾಗಿ ಸೆಟಪ್ ಮಾಡ್ಕೊಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಏನ್ ಸೆಟಪ್ ಮಾಡ್ಬೇಕಂದ್ರೆ. ಹಂಗ್ ಮಾಡ್ಬಿಟ್ರೆ ಆರಾಮಾಗಿರುತ್ತೆ ಸರ್. ಇದೆಲ್ಲ ಅಡಲ್ಟ್ ಬ್ರೀಡಿಂಗ್ ಸೈಜ್. ಇದು ದಿಸ್ ಇಸ್ ಆಲ್ರೆಡಿ ಅಡಲ್ಟ್, ರೆಡಿ ಫಾರ್ ಬ್ರೀಡಿಂಗ್. ಬ್ರೀಡಿಂಗ್ ಸೈಜ್ ಆರಾಮಾಗಿ 2 ವರ್ಷ 3 ವರ್ಷ ಇರುತ್ತೆ ಇದು. ಇದು ಗ್ರೋತ್ ಎಷ್ಟು. ಓಕೆ ಓಕೆ ಓಕೆ. ಇದು ಚಿಕ್ಕದಿಂದ ಚಿಕ್ಕದಿಂದ ಇಟ್ಕೊಳ್ಬಹುದು. ಇದು ಮೇಲ್ ಫಿಮೇಲ್ ಏನೋ ಡಿಫ್ರೆನ್ಸ್ ಹೇಳ್ಬೋದಾ? ಕನ್ನಡಿ ಬಿಟ್ಟೆ ಹೇಳ್ಬೋದಾ? ಮೇಲ್ ಫಿಮೇಲ್ ಡಿಫ್ರೆಂಟ್ ಇಲ್ಲಿ ಟೇಲಿಂದ ಗೊತ್ತಾಗುತ್ತೆ ಸರ್. ಹೌದಾ? ಇಲ್ಲಿ ಗ್ಯಾಪ್ ಇದೆಲ್ಲ, ಇದಕ್ಕೆ ಫ್ಲಾಟ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಹೌದು, ಫ್ಲಾಟ್ ಇದೆ. ಇದಕ್ಕೆ ಒಂಚೂರು ವಿ ಶೇಪ್ ಐತೆ. ಓಕೆ ಓಕೆ. ಇದರಲ್ಲಿ ಒಂದು ವಿ ತರ ಇದು ಸ್ಟ್ರೇಟ್ ಲೈನ್ ತರಾನೇ. ಸ್ಟ್ರೇಟ್ ಲೈನ್ ತರ ಇದೆ. ಮೇಲ್ಗೆ ಸ್ಟ್ರೇಟ್ ಲೈನ್ ತರ ಇರ್ತದೆ. ಇಲ್ಲ, ಫಿಮೇಲ್ಗೆ ಸ್ಟ್ರೇಟ್ ಲೈನ್ ತರ. ಇದು ಮೇಲ್. ಮೇಲ್ ಇದಕ್ಕೆ ಸ್ವಲ್ಪ ವಿ ಶೇಪ್. ಸ್ವಲ್ಪ ವಿ ಶೇಪ್. ಡಿಪೆಂಡ್ ಆಫ್ ಟರ್ಟಲ್ ಯಾವ ಇರುತ್ತೆ ಅದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ ಸರ್. ಓ ಗ್ರೇಟ್. ಎಲ್ಲ ಟರ್ಟಲ್ ಒಂದೇ ತರ ಬರಲ್ಲ ನಿಮಗೆ. ಹೇಳಂಗಿಲ್ಲ ಅಣ್ಣ, ನೀವು ಕನ್ಫರ್ಮ್ ಇದು ಮೇಲ್ ಅಂಡ್ ಫೀಮೇಲ್ ಇತ್ತು ಅಲ್ವಾ? ಇದನ್ನ ನೋಡ್ಬೋದು, ಮೇಲ್ಗಡೆ ಎಲ್ಲೋ ಡಿಸೈನ್ ತುಂಬಾ ನೋಡಕ್ಕೆ ಒಂದು ಬ್ಯೂಟಿಫುಲ್ ತರ ಕಾಣಿಸುತ್ತೆ. ಓಕೆ ಓಕೆ. ಇದು ಎಲ್ಲೋ ಇದು ಬರೋದು, ಅದು ಫೀಮೇಲ್? ಅದು ಇಲ್ಲ, ಹಂಗಿಲ್ಲ. ಡಿಸೈನ್ ಹೇಳ್ತಾ ಇದ್ರ? ಪ್ಯಾಟರ್ನ್ ಹೇಳ್ತಾ ಪ್ಯಾಟರ್ನ್. ಓಕೆ ಗ್ರೇಟ್. ಫೇಸ್ ಹತ್ರ ಪ್ಯಾಟರ್ನ್ ಹೇಳ್ತಾ. ಇದು ಮ್ಯಾಕ್ಸಿಮಮ್ ಫುಲ್ ಗ್ರೇತ್ ಆಯ್ತು, ಅರೌಂಡ್ 2 years ಏಜ್ ಇದೆ. 2.5 years ಏಜ್. ಮ್ಯಾಕ್ಸಿಮಮ್ ಫುಲ್ ಗ್ರೋತ್ ಸೈಜ್. ಇದು ಈ ಪರ್ಟಿಕ್ಯುಲರ್ ಪ್ಯಾರ್ ಇದು ಬ್ರೀಡಿಂಗ್ ಕೂಡ ಆಗುತ್ತೆ ಮತ್ತೆ ಆರಾಮಾಗಿ. ಈ ಸೆಟಪ್ ಅಲ್ಲಿ ಆಗ್ತದೆ, ಅಕ್ವೇರಿಯಂ ಸೆಟಪ್ ಅಲ್ಲಿ ಆರಾಮಾಗಿ ಮಾಡ್ಬೋದು ಸರ್. ಓ ಗ್ರೇಟ್ ಗ್ರೇಟ್. ಎಷ್ಟು ಸರ್ ಇದು ಪ್ಯಾರ್? 65,000 rupees ಬೀಳುತ್ತೆ. ಪ್ಯಾರ್ 65,000. ಓಕೆ, ಪರ್ಚೇಸ್ ಅಲ್ಲಿ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತೀವಿ? ಹೌದು ಸರ್. ಓಕೆ ಫೈನ್. ಇದು ನೋಡಿ, ಇದು ಪ್ಯಾರ್ ಆಗಿದೆ. ದಿಸ್ ಇಸ್ ಮಿಸಿಸಿಪಿ ಮ್ಯಾಪ್ ಟರ್ಟಲ್ ಅಲ್ವಾ? ಅದು ಹಾಂ ಸರ್, ಮಿಸಿಸಿಪಿ ಮ್ಯಾಪ್ ಸ್ಲೈಡರ್ ಟರ್ಟಲ್. ಅದು ಇದು ಮ್ಯಾಕ್ಸಿಮಮ್ ಗ್ರೋತ್ ಅಷ್ಟೇನೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಡಲ್ಟ್ ಸೈಜ್ ಗ್ರೋತ್. ಮತ್ತೆ ಇವ್ರ ಜೊತೆ ಇದು ಮೇಲ್ ಫೀಮೇಲ್ ಅದು ಬ್ರೀಡಿಂಗ್ ಪ್ಯಾರ್ ಇದೆ. ಟೋಟಲ್ ಅಕ್ವೇರಿಯಂ ಇರುತ್ತೆ, ಸೂಪರ್ ಆಗಿ. ಅದಾவது ಇಲ್ಲಿ ಕಂಟೆ ಬೇಸ್ ಅಲ್ಲಿ ನೀರು ಇರ್ತದೆ ಅಲ್ವಾ? ಇದೆಲ್ಲ ಆಕ್ಚುಲಿ ಫಿಲ್ಟ್ರೇಷನ್ ಎಲ್ಲ ಇದೆ ಸರ್. ಹೌದಾ? ಓ ಗ್ರೇಟ್ ಗ್ರೇಟ್. ಇದೆಲ್ಲ ಹೊರಗಡೆ ಸ್ಪಾಂಜ್ ಫಿಲ್ಟರ್ ಎಲ್ಲ ಸೆಟಪ್ ಇರುತ್ತೆ ಇದರಲ್ಲಿ. ಕಂಪ್ಲೀಟ್ ಸೆಟಪ್. ಆಕ್ಚುಲಿ ಸೆಟಪ್ ಈ ಲೆವೆಲ್ ಬರೇ ವಾಟರ್ ಇರ್ತದೆ. ಈ ಲೆವೆಲ್ ಬರೇನೆ ವಾಟರ್ ಇರುತ್ತೆ. ಇಲ್ಲಿ ಹೊರಗಡೆ 5 ಕಾಣಿಸ್ತಾ ಇದೆ ವೈಟ್ ಕಲರ್. ಅದೇ ಆಟೋಮೆಟಿಕ್ ಫಿಲ್ಟರ್ ಆಗುತ್ತೆ. ಆಟೋಮೆಟಿಕ್ ಎಲ್ಲ ಫಿಲ್ಟ್ರೇಷನ್ ಆಗುತ್ತೆ. ನಾರ್ಮಲ್ ಟ್ಯಾಪ್ ವಾಟರ್ ಹಾಕೋದಲ್ಲ? ನಾರ್ಮಲ್ ಟ್ಯಾಪ್. ಮತ್ತೆ ಬೇಕಂದ್ರೆ ಮೇಲ್ಗಡೆ ಬಂದು ಕೂಡುತ್ತೆ. ಮೇಲ್ಗಡೆ ಬಂದು ಬಾಸ್ಕಿಂಗ್ ಏರಿಯಾ ಬಂದು ಕೂತ್ಕೊಳ್ಳಕ್ಕೆ ಲೈಟ್ ಹಾಕ್ಬೇಕಲ್ಲಿ. UV ಲೈಟ್ ಬರುತ್ತೆ. ಓ UV ಲೈಟ್ ಹಾಕ್ಬೇಕು. ಇದು ಯಾವ ಟೋಟಲ್ ಸಿಕ್ಕಿನ UV ಲೈಟ್ ಹಾಕಲೇಬೇಕು ಸರ್. ಈವನ್ ಫಾರ್ ದ ಈವನ್ ಮಿಸಿಸಿಪಿ ಮ್ಯಾಪ್ಸ್. ಮಿಸಿಸಿಪಿ ಮ್ಯಾಪ್ ಆರಾಮಾಗಿ ಇದರಲ್ಲಿ ಇರಬಹುದು ಸರ್. ನೀವು ಜಾಸ್ತಿ ದೊಡ್ಡದು ಅದು ಸೈಜ್ ಕಾಂಪ್ಯಾಕ್ಟ್ ಅಲ್ಲ. ಈಗ ನಿಮ್ಮ ಜೊತೆ ಇರೋದು ಅದೇ ಮ್ಯಾಕ್ಸಿಮಮ್, ಅದಕ್ಕೆ ಇದೆ ಸಾಕಲ್ಲ? ಇದೆ ಸಾಕು ಸರ್. ಓಕೆ. ಈ ಮಾಡೆಲ್ ಇನ್ನೂ ಸ್ವಲ್ಪ ದೊಡ್ಡದು ಇರ್ತದಾ? ಸಿಕ್ಕಿದೆ ಸರ್, ಇವಾಗ ಸದ್ಯ ಖಾಲಿ ಆಗಿದೆ. ನೆಕ್ಸ್ಟ್ ಅಂತ ಸಿಗ್ತೀನಿ. ಡಿಮ್ಯಾಂಡ್ ಆಗಿಬಿಟ್ಟಿದೆ ಆಕ್ಚುಲಿ. ಬ್ರೀಡ್ ಇಲ್ಲ ಎಲ್ಲೂ ಇವಾಗ ಇದ್ರದ್ದು. ಓಕೆ ಓಕೆ ಸರಿನಾ? ರೆಡ್ ಇಯರ್ ಸ್ಲೈಡರ್ ಅಂತಾರೆ. ಓಕೆ ಫೈನ್ ಫೈನ್. ಫಸ್ಟ್ ಸ್ಮಾಲ್ ಮರಿಗಳು ಸಿಗ್ತಾ ಇತ್ತು, ಇವಾಗ ಆಕ್ಚುಲಿ ಸಿಗ್ತಾ ಇಲ್ಲ. ಈ ವರ್ಷ ಪೂರ್ತಿ ಸ್ಟಾಕ್ ಬಂದಿಲ್ಲ, ಬ್ರೀಡ್ ಆಗಿಲ್ಲ. ಓಕೆ ಫೈನ್ ಫೈನ್ ಫೈನ್. ನೆಕ್ಸ್ಟ್ ವರ್ಷ ನಿಮಗೆ ಸಿಕ್ಕತ್ತೆ ಇದರಲ್ಲಿ. ಇದು ದೊಡ್ಡ ಸೈಜು. ದೊಡ್ಡ ಸೈಜ್ ಅದು. ಇದು ಎಷ್ಟು ವರ್ಷ ಆಗಿದೆ ಏಜ್? ಅದು ಇವಾಗ ಇದ್ರದ್ದು ಏಜ್ ಅರೌಂಡ್ ಒಂದು 8 to 9 months ಇದೆ ಸರ್. 8 to 9 months ಅಲ್ಲಿ ಇಷ್ಟು ಗ್ರೋತ್ ಇದೆ. ಎಷ್ಟು ಗ್ರೋತ್ ಇದೆ. ಓಕೆ 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 ಫೈನ್ ಫೈನ್. ಇದು ನೋಡಬಹುದು, ಇದಕ್ಕೆ ಗೋಲ್ಡನ್ ಥ್ರೆಡ್ ಟರ್ಟಲ್ ಅಂತಾರೆ. ಓಕೆ ಫೈನ್ ಫೈನ್ ಫೈನ್. ಯಾಕಂದ್ರೆ ಇದು ಸ್ಟ್ರೈಪ್ಸ್ ಗೋಲ್ಡನ್ ಟೈಪ್ ಇದೆಲ್ಲ, ಇದಕ್ಕೆ ಗೋಲ್ಡನ್ ಥ್ರೆಡ್ ಅಂತಾರೆ. ಮತ್ತೆ ಫೇಸ್ ಬ್ಯೂಟಿಫುಲ್ ಆಗಿರುತ್ತೆ ನೋಡಕ್ಕೆ. ಪ್ಯಾಟರ್ನ್ಸು, ಇದ್ರ ಶೈನಿಂಗು.
ಓಕೆ, ಶೆಲ್ ಎಲ್ಲ ಸೂಪರ್ ಆಗೈತಲ್ವಾ, ತುಂಬಾ ಶೈನಿಂಗ್ ಆಗಿ ಬರ್ತದೆ. ಫುಲ್ ಸ್ಮೈಲಿ ಫೇಸ್ ತರ ಚೆನ್ನಾಗಿರುತ್ತೆ, ಶೇಪ್ಸು ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಓಕೆ ಓಕೆ, ಇದು ರೇಟ್ ಎಷ್ಟು ಬರ್ತದೆ ಸರ್? ಇದು ಸಿಂಗಲ್ ಪೀಸ್ ಅರೌಂಡ್ 35,000 rupees ಬೀಳುತ್ತೆ ಸರ್. 35,000. ಅದು ರೇಡಿಯಸ್ ಸ್ಲೈಡರ್ ಎಷ್ಟು ಆಗ್ತದೆ? ರೇಡಿಯಸ್ ಸ್ಲೈಡರ್ ಇವಾಗ ಆಕ್ಚುಲಿ ಪ್ರೈಸ್ 15,000 rupees ಫೇರ್ ನಡೀತಿದೆ ಸರ್. ಓಕೆ ಓಕೆ, ಪ್ಯಾರ್ 15,000 rupees ಫೇರ್. ಓಕೆ, ಇದು ಹೆಂಗೆ? ಇದನ್ನು ಪ್ಯಾರ್ ಹೇಳಿದಾರ ನೀವು? ಇದು ಸಿಂಗಲ್ ಪೀಸು 35,000. ಸಿಂಗಲ್ ಪೀಸ್ 35,000. ಓಕೆ, ಇದು ನೋಡ್ಬೋದು ನೀವು. ಇದಕ್ಕೆ ಪೀಕಾಕ್ ಸ್ಲೈಡರ್ ಅಂತಾರೆ. ಓಕೆ, ಪೀಕಾಕ್ ಸ್ಲೈಡರ್ ಯಾಕಂದ್ರೆ ಇದ್ರ ಡಿಸೈನ್ ಪೀಕಾಕ್ ಟೈಲ್ ಇರುತ್ತಲ್ಲ, ಆ ತರ ಇದೆ, ಕಾಣಿಸ್ತಾ ಇರ್ಬೋದು. ಓಕೆ ಓಕೆ, ಫೈನ್. ಇದಕ್ಕೆ ಪೀಕಾಕ್ ಟರ್ಟಲ್ ಅಂತಾರೆ. ಇದು ಸೈಜ್ ಗ್ರೋತ್ ಇದು 1 year ಮೇಲೆ ಆಗಿದೆ? ಅರೌಂಡ್ ಇದೂ 1 year ಮೇಲೆ ಆಗಿದೆ. 1 yearಗೆ ಇಷ್ಟು ಗ್ರೋತ್ ಬಂದಿದೆ. ಓಕೆ ಓಕೆ. ಹೆಂಗೆ ಸರ್ ಸಿಂಗಲ್ ಪೀಸ್ ಎಷ್ಟು? ಅರೌಂಡ್ 25,000 rupees ಸಿಂಗಲ್ ಪೀಸ್. 25,000 ಇದೆ. ಈ ಸೈಜ್ ಡೆವಲಪ್ಮೆಂಟ್ 25,000. ತಗೊಳ್ತಾರ ಏನೋ ಕಡಿಮೆ ಮಾಡ್ತೀರಾ? ಹ್ಞೂ ಸರ್, ಡಿಸ್ಕೌಂಟ್ ಹಾಕೊಡ್ತೀನಿ. ಅದನ್ನೆಲ್ಲ. ಓಕೆ, ಫೈನ್. ಇದು ಗೋಲ್ಡನ್ ಥ್ರೆಡ್ ಟರ್ಟ್ಲು, ಇದು ಪೀಕಾಕ್ ಸ್ಲೈಡರ್. ಓಕೆ ಓಕೆ, ಅಫ್ಕೋರ್ಸ್ ಟರ್ಟ್ಲ್ ವೆರೈಟಿನೇ ಇದೆ ಎಲ್ಲ. ಸರ್ ಇದು ಮನೆಯಲ್ಲಿ ಸೆಟಪ್ ಮಾಡಿ ಸೇಮ್ ತರ ಅಕ್ವೇರಿಯಂ ಸೇಮ್ ಸೆಟಪ್ ಎಲ್ಲ ಅಕ್ವೇರಿಯಂ ಮಾಡ್ಕೊಡ್ತೀವಿ ಸರ್. ಸಿಕ್ಕಾಪಟ್ಟೆ ಅಗ್ರೆಸಿವ್ ಟರ್ಟ್ಲ್ ಇದು. ತುಂಬಾ ಗ್ರೋತ್ ಆಯ್ತಲ್ಲ ಸರ್? ಎಷ್ಟು ಏಜ್ ಇರಬಹುದು ಅದಕ್ಕೆ? ಅರೌಂಡ್ ಇದು 1.5 years ಇರ್ಬೋದು. ಇದು ವರ್ಲ್ಡ್ ಬಿಗ್ಗೆಸ್ಟ್ ಸೆಕೆಂಡ್ ಟರ್ಟ್ಲ್. ವರ್ಲ್ಡ್ಸ್ ಬಿಗ್ಗೆಸ್ಟ್, ಆಲ್ಮೋಸ್ಟ್ ಸೆಕೆಂಡ್ ಬಿಗ್ಗೆಸ್ಟ್. ಏನು ಸರ್ ಇದು? ಇದಕ್ಕೆ ಕಾಮನ್ ಸ್ನ್ಯಾಪಿಂಗ್ ಟರ್ಟ್ಲ್ ಅಂತಾರೆ. ಕಾಮನ್ ಸ್ನ್ಯಾಪಿಂಗ್ ಟರ್ಟ್ಲ್ ತುಂಬಾ ಅಗ್ರೆಸಿವ್. ಇದು ಎಕ್ಸ್ಪೀರಿಯನ್ಸ್ ಒಳಗೆ ಕೈಯೆಲ್ಲ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ. ನೀವು ಇದರಲ್ಲಿ ಇನ್ನೊಂದು ಬರುತ್ತೆ ಆಲಿಗೇಟರ್ ಸ್ನ್ಯಾಪಿಂಗ್ ಟರ್ಟ್ಲ್. ಓಕೆ, ಫೈನ್ ಫೈನ್. ಅದು ಇದಕ್ಕಿಂತ ಡೇಂಜರ್. ಓಕೆ, ಫೈನ್ ಫೈನ್ ಸರ್. ಇದು ಕಾಮನ್, ಅದೇ ಸ್ವಲ್ಪ ಚಿಕ್ಕದು. ಓಕೆ, ಸೈಜು ಚೆನ್ನಾಗಾಗುತ್ತೆ, ತುಂಬಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಸರ್ ಇದು. ಹೌದಾ? ಅಫ್ಕೋರ್ಸ್ ಫೀಡಿಂಗ್ ಚಿಕನ್ ಫಿಶಸ್ ಅಂತದೇ ತಿನ್ನೋದು ಇದು. ಓಕೆ ಓಕೆ, ಫೈನ್ ಫೈನ್. ಇದು ಏಜ್ ಎಷ್ಟು ಹೇಳಿದ್ರು? ಇದ್ರದ್ದು ಏಜ್ ಅರೌಂಡ್ ಇವಾಗ 1.5 years ಇರ್ಬೋದು. ಅರೌಂಡ್ ಇದ್ರ ಪ್ರೈಸ್ ನಿಮಗೆ 95,000 rupees. 95,000. ಇದಕ್ಕಿಂತ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಇದು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು. ನೋಡಿ, ಟೇಲ್ ಎಲ್ಲ ಇದೆ ಅದಕ್ಕೆ. ಟೇಲ್ ಒಂದು ಕ್ರೊಕೊಡೈಲ್ ತರ ಟೇಲ್, ಮೊಸಳೆ ತರನೇ ಇದೆ ನೋಡಿ, ಲೈಕ್ ಕ್ರೊಕೊಡೈಲ್ ಸ್ಟೈಲ್ ತರ ಇದೆ. ಫುಲ್ ಸ್ಪೈನ್ಸ್ ಬಂದಿದೆ ಅದಕ್ಕೆ. ನೋಡಿ ನೋಡಿ. ಓಕೆ, ಇದು 95,000 ಇದು? ಹಾಂ ಸರ್, ಸಿಂಗಲ್ ಪೀಸ್ 95,000 rupees. ಓಕೆ, ಗ್ರೇಟ್ ಗ್ರೇಟ್. ನಾನು ನೆಕ್ಸ್ಟ್ ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಟಾರ್ಟಾಯ್ಸು. ಓಕೆ, ಆ ಟಾರ್ಟಾಯ್ಸು ವರ್ಲ್ಡ್ ಬಿಗ್ಗೆಸ್ಟ್ ಥರ್ಡ್ ಟಾರ್ಟಾಯ್ಸ್. ವರ್ಲ್ಡ್ಸ್ ಬಿಗ್ಗೆಸ್ಟ್ ಟಾರ್ಟಾಯ್ಸ್. ಎಷ್ಟು ತಿಂಗಳು ಮರಿ ಇತ್ತು? ಅರೌಂಡ್ ಇದು ಒಂದು 4 to 5 months ಬೇಬಿ. ಓಕೆ, ಈ ಟಾರ್ಟಾಯ್ಸ್ ಏನು ಹೇಳ್ತೀರಾ ಈ ಬ್ರೀಡ್ಗೆ? ಇದಕ್ಕೆ ಸಲ್ಕಟಾ ಟಾರ್ಟಾಯ್ಸ್ ಅಂತೀವಿ. ಸಲ್ಕಟಾ ಟಾರ್ಟಾಯ್ಸ್. ಸಲ್ಕಟಾ ಟಾರ್ಟಾಯ್ಸ್ ಸಿಂಗಲ್ ಪೀಸ್ ಅರೌಂಡ್ 25,000 rupees ಬೀಳುತ್ತೆ. ಓಕೆ, ಇದು ನೋಡಿ ಹೆಂಗೆ ಅದು. ಒಂದು 25,000 ಹೇಳ್ತಾರೆ ಸಲ್ಕಟಾ ಟಾರ್ಟಾಯ್ಸ್. 3 ತಿಂಗಳು ಮರಿನ ಆಯಿತು. ಇದು ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಟಾರ್ಟಾಯ್ಸ್. ಇದು ತುಂಬ ಹೈಟ್ ಬರ್ತದೆ ನೋಡಿ, ಸಲ್ಕಟಾ ಟಾರ್ಟಾಯ್ಸ್ ಇದು. ಸೂಪರ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ ನೋಡಿ. ಇದು ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಟಾರ್ಟಾಯ್ಸ್ ಸ್ಪೀಸೀಸ್. ಇದು ಸಲ್ಕಟಾ ಟಾರ್ಟಾಯ್ಸ್ ಅಂತ ಹೇಳ್ತಾರೆ. ತುಂಬ ಹೈಟ್ ಬರ್ತದೆ ಅಡಲ್ಟಲ್ಲೇ. ಇದು ಅರೌಂಡ್ ನಿಮಗೆ 2.5-3 feet ಗಂಟ ಬೀಳುತ್ತೆ ಸರ್. ಅದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದು, ಒಂದು ಮನುಷ್ಯ ಆರಾಮಾಗಿ ಕೂತ್ಕೊಳ್ಬೋದು, ಅಂತ ಸೈಜ್ ಆಗುತ್ತೆ. ಇದು ದೊಡ್ಡದಾಗಂತ ನೀವು ಅದ್ರ ಮೇಲೆ ಕೂತ್ಕೊಂಡೇ ಹೋಗ್ಬೋದು, ಆ ತರ ಸೈಜ್ ಬರುತ್ತೆ. ಲೈಫ್ ಸ್ಪ್ಯಾನ್ ಚೆನ್ನಾಗಿದೆ, ಅರೌಂಡ್ 150 years ಲೈಫ್ ಸ್ಪ್ಯಾನ್ ಇದೆ. 150 ವರ್ಷ, 150 years ಲೈಫ್ ಸ್ಪ್ಯಾನ್. ಮತ್ತೆ ಇದ್ರ ಪ್ರೈಸ್ ನಿಮಗೆ ಸಿಂಗಲ್ ಪೀಸ್ 25,000 rupees ಸ್ಟಾರ್ಟಿಂಗ್ ಬೀಳುತ್ತೆ. ಓಕೆ ಓಕೆ. ಈ ಸಲ್ಕಟಾ ಏನ್ ಫೀಡ್ಸ್ ಕೊಡ್ತೀರಾ? ಸಲ್ಕಟಾಗಿ ನಿಮಗೆ ಕ್ಯಾರೆಟ್, ಪಂಪ್ಕಿನ್ ಅಂತ ಪ್ಯೂರ್ ವೆಜ್. ಇದು ಪ್ಯೂರ್ ವೆಜ್. ಒಂದ್ ಟೈಮ್ ನೋಡಿದ್ರೆ ಬ್ರಾಹ್ಮಣ್ ಟೈಪ್ ಪ್ಯೂರ್ ವೆಜ್ ತಿನ್ನೋದು, ನಾನ್ ವೆಜ್ ತಿನ್ನಲ್ಲ. ಟೆಗು ಅಂತಾರೆ. ನೋಡಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಲೇಕಿನ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಸರ್. ದೊಡ್ಡದಾದ್ರೆ ಇದು. ಹೌದಾ? ತುಂಬಾ ಬ್ಯೂಟಿಫುಲ್. ಅದೊಂದು ನಾಯಿ ತರ ಇದಕ್ಕೆ ಬೆಲ್ಟ್ ಹಾಕೊಂಡು ವಾಕಿಂಗ್ ಕರ್ಕೊಂಡು ಹೋಗ್ಬೋದು. ಅಷ್ಟು ಇದು ಎಷ್ಟು ತುಂಬಾ ಲೆಂತ್ ಬರ್ತದೆ? ಅರೌಂಡ್ 5 feet ಆಗುತ್ತೆ ಸರ್. ಇದು 5 feet. ಓಹೋ, ಇದು ಈಗ ಅಷ್ಟು ಸಣ್ಣ. ಇವಾಗ ಇದು ಮರಿ, ಇದೊಂದು ಒಂದು ಲಿಸರ್ಡ್ ವೆರೈಟಿ. ಅದು ಮಾನಿಟರ್ ವೆರೈಟಿ. ಮಾನಿಟರ್ ಲಿಸರ್ಡ್ಸ್. ಮಾನಿಟರ್ ಲಿಸರ್ಡ್ ದೊಡ್ಡದಾಗಿದೆ ಅಂತ ಇಟ್ಕೊಳ್ಳಿ, ಸುಮಾರು ಲೆಂತ್ ಬರ್ತದೆ ಹೇಳ್ತಾರೆ. ಒಂದು 5 feet ಆರಾಮಾಗಿ ಬರ್ತದ ಇದು. ಅವ್ರ ದಪ್ಪ ಚೆನ್ನಾಗತ್ತೆ. ಅದು ಹೇಳ್ತೇನೆಲ್ಲ ಒಂದು ನಾಯಿ ತರ ಒಂದು ಅದಕ್ಕೆ ತಗೊಂಡು ಹೋಗ್ಬೋದಂತ. ಕೆಳಗೆ ಬೇಕಲ್ಲ ನೋಡಿ, ನನ್ನ ಕೈಯಲ್ಲಿ ಇಟ್ಟಿದ್ದೀವಿ ನಾವು. ಸೂಪರ್ ಆಗೈತೆ. ಇದು ಆಲ್ಮೋಸ್ಟ್ 5 feet ಬರ್ತದೆ. ಒಂದು ಪೆಟ್ ತರ ಇಟ್ಕೊಂಡು. ಸರ್ ಇದೆಲ್ಲ ನಾನ್ ವೆಜಿಟೇರಿಯನ್ಸ್ ಅಲ್ವಾ? ಹೌದು ಸರ್. ಇದು ಒಂದು ತಿನ್ನದ ಚಿಕನ್ ಅಂತ ಅದೇ ಡಯಟ್. ಡೈಲಿ ಚಿಕನ್. ಓಕೆ, ಗ್ರೇಟ್ ಗ್ರೇಟ್. ಮತ್ತೆ ಬರ್ಡ್ಸ್ ಎಗ್ ಬರುತ್ತಲ್ಲ ನೋಡಿ, ಅದು ಕಲರ್ ಪ್ಯಾಟರ್ನ್ಸ್ ನೋಡಿ, ಬಾಡಿಲಿ ಕಲರ್ ಪ್ಯಾಟರ್ನ್ಸ್ ಅಷ್ಟು ಬ್ಯೂಟಿಫುಲ್ ಆಗೈತೆ ನೋಡಿ. ಸೂಪರ್ ಬ್ಯೂಟಿಫುಲ್ ಆಗಿದೆ. ದೊಡ್ಡದಾಗಿಂತ ತುಂಬಾ ಬ್ಯೂಟಿಫುಲ್ ಕಾಣಿಸ್ತೆ. ಎಷ್ಟು ತಿಂಗಳು ಮರಿ ಸರ್? ಈಗ ಇದು 1.5 ತಿಂಗಳು, 2 ತಿಂಗಳು ಆಗ್ತದೆ ಸರ್. 2 ತಿಂಗಳೇ ಆಗ್ತದಾ? 2 ತಿಂಗಳು ಮರಿ ಇದು.
ಇವಾಗ ಜಾಸ್ತಿ ಮನೆಯಲ್ಲಿ ಡಾಗು ಕ್ಯಾಟ್ ಎಲ್ಲ ಸಾಕಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಹೌದು, ಇದು ಅಫ್ಕೋರ್ಸ್ ಜೀರೋ ಮೇಂಟೆನೆನ್ಸ್. ಹೌದಾ? 2 days ಒಂದ್ಸಲಿ ಫೀಡ್ ಮಾಡ್ಬೋದು, 3 days ಒಂದ್ಸಲಿ 3 ದಿನಕ್ಕೆ ಒಂದ್ಸರಿ ಫೀಡ್ ಮಾಡಿ ಸಾಕು. ಈಗ ಈ ಸೈಜ್ಗೆ ಚಿಕನ್ ಕೊಡ್ತೀರಂತ ಎಷ್ಟು? ಸ್ಮಾಲ್ ಪೀಸಸ್ 3 ದಿನಕ್ಕೆ ಒಂದ್ಸರಿ ಕೊಟ್ಟ ಸಾಕು. ಅದೆಷ್ಟು ಗ್ರಾಮ್ ಕೊಡಬೇಕು? ಅದು ಹೆಂಗ್ ದಿನ ಅದ್ರ ಮೇಲೆ ಡಿಪೆಂಡ್. ಹಂಗೇನಾ? ಒಂದ್ಸರಿ ತಿನ್ನ 2-3 ದಿನ ಕೊಡಂಗಿಲ್ಲ. ಮತ್ತೆ ನೀರಿಲ್ಲ, ಹಂಗೆ ನೀರು ಅದನ್ನ ಇದಕ್ಕೆ ನಾವು ಸೆಟಪ್ ಮಾಡಿ ಇಕ್ಕಿದ್ವಲ್ಲ, ಆ ತರ UVB ಲೈಟ್ ಹಾಕಿ ಅದಕ್ಕೊಂದು ನೀರು ಕೋಲ್ಡ್ ಬ್ಲಡ್ UV ಲೈಟ್ ಬೇಕೇ ಬೇಕಿದಕ್ಕೆ, ಕಂಪಲ್ಸರಿ ಬೇಕು UV ಲೈಟ್. ಇದು ತೆಗುವಿಂದ ಸಿಕ್ಕಾಪಟ್ಟೆ ದೊಡ್ಡದಾಗತ್ತೆ. ಮತ್ತೆ ಇದು ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಇದು ಸವಾನಾ ಮಾನಿಟರ್ ಅಂತ ಹೇಳ್ತಾರೆ ನೋಡಿ. ಸ್ಕಿನ್ ಡಿಸೈನ್ ಪ್ಯಾಟರ್ನ್ ನೋಡಿ, ಅದು ಕಲರ್ ಪ್ಯಾಟರ್ನ್ ಎಲ್ಲ ಸೂಪರ್ ಆಗಿದೆ. ಟೈಲು ನೋಡಿ. ಇದು ಈಗ ಎಷ್ಟು ತಿಂಗಳು ಮರಿಯುತ್ತೋ? ಇದಕ್ಕೆ ಒಂದು 2 months ಸರ್. 2 months. ಓಕೆ. ಇದು ಎಷ್ಟು ಲೆಂತ್? ಸುಮಾರು 6 feet ಮೇಲೆ ಬರ್ತದ ಅದು? ಅರೌಂಡ್ 6 feet ಆಗುತ್ತೆ ಸರ್. ಇದು ಫೀಡ್ಸ್ ಎಲ್ಲ ನಾನ್ ವೆಜಿಟೇರಿಯನ್ ಡಯಟ್? ಇದೆಲ್ಲ ಚಿಕನ್ನು ಅಂತದ್ದು ಇದೆಲ್ಲ ತಿನ್ನೋದು. ಮತ್ತೆ ರ್ಯಾಟ್ ಬೇಬೀಸು ಅಂತ ತಿನ್ನೋದು. ಈಗ ಇದು 3 ತಿಂಗಳ? ಇಲ್ಲ, 2 ತಿಂಗಳು. 2 ತಿಂಗಳು. ಈಗ ಏನು ಫೀಡ್ ಕೊಡ್ತಾ ಇದ್ದೀರಾ? ಇವಾಗ ಚಿಕನ್ ಮಾತ್ರ ಕೊಡ್ತಾ ಇದ್ದೀರಾ? ಓಕೆ. ಇದನ್ನು 2 to 3 days ಒನ್ಸ್ ಕೊಡೋದು? ಇದು 2 days ಒಂದ್ಸಲಿ. ಓಕೆ. ನೋಡಿ, ಇದು ಬೇಬಿ ಆರೋ ಟೈಮಲ್ಲೇ ಅಷ್ಟು ಸೂಪರ್ ಆಗಿದೆ. ಇದು ಪ್ರೈಸ್ ಹೇಳಿವೆ? ಸಿಂಗಲ್ ಪೀಸ್ 75,000 rupees. 75,000 ಸಿಂಗಲ್ ಪೀಸ್ 75,000. ನೀವು ವೆನ್ ಯು ಪರ್ಚೇಸ್ ಏನೋ ಒಂದು ಡಿಸ್ಕೌಂಟ್ ಮಾಡಿ. ಇಟ್ಸ್ ನಾಟ್ ಫೈನಲ್ ಪ್ರೈಸ್ ಅಲ್ವಾ? ಇಟ್ಸ್ ನೆಗೋಷಿಯಬಲ್. ಓಕೆ. ನೋಡಿ, ಅದು ಫೀಚರ್ಸ್ನ ನೋಡ್ಬೋದು. ಇದನ್ನು ಫುಡ್ ಬಂದು ನಾನ್ ವೆಜ್, ನೀವು ಚಿಕನ್ ಎಲ್ಲ ಕೊಡ್ಬೋದು ಇದಕ್ಕೆ. ಇವಾಗ ಅಲ್ಲಿ ನೋಡ್ರಲ್ಲ ಗೋಲ್ಡನ್ ಥ್ರೆಡ್ ಟರ್ಟ್ಲು. ಹೌದು, ಚಿಕ್ಕ ಸೈಜ್. ಇದು ಅಡಲ್ಟ್ ಸೈಜ್. ಇದು ಅಡಲ್ಟ್ ಸೈಜ್. ಓ ಮೈ ಗಾಡ್, ಇದು ಲಾಸ್ಟ್ ಸೈಜ್. ಇದು ಫೈನಲ್. ಇದು ಫೈನಲ್ ಸೈಜ್. ಇದು ನೋಡಿ, ದಿಸ್ ಇಸ್ ಮ್ಯಾಕ್ಸಿಮಮ್ ಫುಲ್ ಸೈಜ್ ನೋಡ್ತಾ ಇದ್ದೀರಾ. ಇದು ಲಾಸ್ಟ್ ಸೈಜ್. ಇದು ನೋಡ್ಕೊಳ್ಳಿ. ದಿಸ್ ಇಸ್ ಅರೌಂಡ್ 2 feet ಲೆಂತ್. ಇಲ್ಲ ಸರ್, 1 feet ಒಳಗಡೆ. 10 inch to 1 feet. 1 feet ಒಳಗಡೆ ಇರ್ತದೆ. ನೋಡಿ, ಇಲ್ಲಿ ಬೆಲ್ಲಿ ಎಲ್ಲ ನೋಡಬಹುದು. ಎಲ್ಲ ಪ್ಯಾಟರ್ನ್ಸ್ ಎಲ್ಲ ನೋಡಿ, ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಸೂಪರ್ ಆಗಿದೆ. ಇವಾಗ ಸ್ಮಾಲ್ ಗೋಲ್ಡನ್ ಥ್ರೆಡ್ ತೋರಿಸಲ್ಲ, ಅದೇ ಇದರಲ್ಲಿ ದೊಡ್ಡ ಸೈಜು. ಗ್ರೇಟ್. ನೋಡ್ಬೋದು ಶೆಲ್ ನೋಡಿ, ಶೆಲ್ ಬೆಲ್ಲಿ ಎಲ್ಲ ಡಿಸೈನ್ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ. ದಿಸ್ ಅಡಲ್ಟ್ ಗ್ರೋತ್, ಫುಲ್ ಗ್ರೋತ್ ಆಗಿದೆ. ಫುಲ್ ಅಡಲ್ಟ್. ಏಜ್ ಎಷ್ಟು ಇಯರ್ಸ್ ಆಗಿದೆ ಸರ್ ಇದು? ಅದಕ್ಕೆ ಇದು ಇರುತ್ತೆ ಸರ್, ಅರೌಂಡ್ 4 to 5 years ಇರುತ್ತೆ. ಆಲ್ಮೋಸ್ಟ್ 4 to 5 years ಏಜ್ ಇದೆ. ನೋಡಿ, ಸೂಪರ್ ಆಗೈತೆ. ಏನು ಪ್ಯಾಟರ್ನ್, ಬೆಲ್ಲಿ ಪ್ಯಾಟರ್ನ್ ನೋಡ್ತಾ, ಶೆಲ್ ಡಿಸೈನ್ ಪ್ಯಾಟರ್ನ್ ಎಲ್ಲ ನೋಡ್ತಾ ಇದೆ. ದಿಸ್ ಮ್ಯಾಕ್ಸಿಮಮ್ ಅಡಲ್ಟ್ ಪೀಸ್, ಮ್ಯಾಕ್ಸಿಮಮ್ ಗ್ರೋತ್. ಈ ಗ್ರೋತ್ ಸೈಜ್ಗೆ ಏನು ಸರ್ ರೇಟ್ ಇದು? ಈ ಸಿಂಗಲ್ ಪೀಸ್ ನಿಮಗೆ 70,000 rupees ಬರುತ್ತೆ. ಓಕೆ, ಗ್ರೇಟ್. ಸಿಂಗಲ್ ಪೀಸ್ 70,000 rupees. ಇದು ನೋಡಿ, ರೇಡಿಯಸ್ ಸ್ಲೈಡರ್ ಅಂತ ಹೇಳ್ತಾರೆ. ಇದು ದೊಡ್ಡದು. ದಿಸ್ ಆಲ್ಸೋ ಮ್ಯಾಕ್ಸಿಮಮ್ ಅಡಲ್ಟ್ ಗ್ರೋತ್ ಗ್ರೋತ್ ಆಗುತ್ತೆ. ಇದು ಏಜ್ ಅರೌಂಡ್ 3 years, 2 to 3 years. ಅರೌಂಡ್ 2 to 3 years. ಓಕೆ, ಗ್ರೇಟ್. ಸೊ ಇದು ನೋಡಿ, ಅರೌಂಡ್ 2 to 3 years ಅಲ್ಲಿ ಈ ಥರ ಗ್ರೋತ್ ಇರ್ತದೆ. ಶೆಲ್ ಪ್ಯಾಟರ್ನ್ ಎಲ್ಲ ನೋಡ್ಬೋದು. ಆಸಮ್ ಕಲರ್ ಕಾಂಬಿನೇಷನ್, ಸೂಪರ್ ಆಗಿದೆ ಪ್ಯಾಟರ್ನ್. ಶೆಲ್ ಪ್ಯಾಟರ್ನು ವೆರಿ ಗುಡ್. ಬೆಲ್ಲಿ ತೋರಿಸಿ, ಬೆಲ್ಲಿ ಪ್ಯಾಟರ್ನ್ ಡಿಸೈನ್ ನೋಡ್ಬೋದು. ಇದು ಏನು ಸರ್ ರೇಟ್ ಹೇಳ್ತೀರಾ? ಇದು ನಿಮಗೆ ಬೀಳುತ್ತೆ ಸರ್ ಅರೌಂಡ್ ಸಿಂಗಲ್ ಪೀಸು 8,500 rupees ಬರುತ್ತೆ ಸರ್. ಎಷ್ಟು? 8,500. 8,500. ಓಕೆ. 7,000 ರೂಪಾಯಿ ಬಜೆಟ್ ಎಲ್ಲ ಐತಲ್ಲ. ಇದು ಬೇಬೀಸ್ ಎಷ್ಟು ರೇಟ್ ಆಗುತ್ತೆ? ಬೇಬೀಸ್ ಅರೌಂಡ್ 2,000 rupees, 3,000 rupees ಪೇರ್ ಬೀಳುತ್ತೆ. ಇದು ಬಜೆಟ್ ಟೋಟಲ್ಸ್ ಅಲ್ಲಿ ಸ್ವಲ್ಪ ಲೋ ಬಜೆಟ್ ಬೇಕಂದ್ರೆ ಇದಕ್ಕೆ ನೀವು ಹೋಗ್ಬೋದು ಅಲ್ವಾ ಸರ್? ಬೇಬೀಸ್ 2,000 ಸಿಗುತ್ತೆ. ಓಕೆ, ಗ್ರೇಟ್. ಬೇಬಿ ಟರ್ಟಲ್ಸ್ ಚಿಕ್ಕದಾಗಿ ಮರಿ ತಗೊಳ್ತಾ ಇದ್ರೆ ಆ ಟೈಮಲ್ಲಿ ಮರಿಗಳು ಇದಲ್ಲೇ ಸಾಕ್ಬೋದು. ಮರಿ ರಸನಲ್ಲೇ ನೀವು ಬಂದು ಅದಕ್ಕಿಂತ ತುಂಬ ಹೆಚ್ಚು ಖರ್ಚು ಮಾಡೋಕ್ಕಲ್ಲ. ಇದು ನಿಮ್ಗೆ ಬಜೆಟಲ್ಲೇ ವರ್ಕೌಟ್ ಆಗುತ್ತೆ. ಮರಿ ಟರ್ಟಲ್ಸ್ ಬಿಡಬಹುದು. ಇದು ಏನು ಸರ್ ರೇಟ್ ಆಗುತ್ತೆ? ನಿಮಗೆ 1,500 rupees ಬೀಳುತ್ತೆ. ಓಕೆ. ಮತ್ತೆ ಇದರಲ್ಲಿ ಸ್ಟ್ಯಾಂಡ್ ಹಾಕ್ಬೇಕು ನೀವು. ಈ ಕಡೆ ಸ್ಟ್ಯಾಂಡ್ ಹಾಕಿ ಬಂದು ಕೂತ್ಕೊಳ್ಳಾಗಿ ಬಾಸ್ಕಿಂಗ್ ಏರಿಯಾ. ಮತ್ತೆ ಇಲ್ಲಿ ಗಂಟ ನೀರು ಫಿಲ್ ಮಾಡ್ಬೇಕು ನೀವು. ಓಕೆ, ಫೈನ್. ಇದು ಬಜೆಟಲ್ಲಿ ನೀವು ಟೋಟಲ್ಸ್ ಚಿಕ್ಕ ಮರಿ ಟೋಟಲ್ಸ್ ತಗೋತಿಲ್ಲ. ಇನಿಷಿಯಲ್ ಗ್ರೋತ್ ಸ್ಟೇಜ್ಗೆ ಇದೆ ಸಾಕಾಗುತ್ತೆ. ಇದಕ್ಕೆ ಗೋಲ್ಡನ್ ಗಾರು ಅಂತಾರೆ. ಓಕೆ. ಆಲ್ಬೆನೋ ಗಾರು ಅಂತಾರೆ, ಮತ್ತೆ ಗೋಲ್ಡನ್ ಗಾರು ಅಂತಾರೆ. ಇದು ನಿಮಗೆ ಅರೌಂಡ್ ಸಿಂಗಲ್ ಪೀಸ್ 10,000 rupees ಬೀಳುತ್ತೆ. 10,000 rupees. ಇದು ಒಂದು ಮೊಸಳೆ ತರ ಸೇಮ್, ಬರೀ ಕಾಲಿಲ್ಲ. ಸೈಜ್ ಅಲ್ಲಿ ಗ್ರೋತ್ ಅರೌಂಡ್ 8 to 10 feet ಆಗುತ್ತೆ. ಅಷ್ಟು ದೊಡ್ಡದಾಗುತ್ತೆ. ಮತ್ತೆ ಫೀಡಿಂಗ್ ಅಲ್ಲಿ ಚಿಕನ್, ಫಿಶಸ್ ಅಂತದ ಗ್ರೋತ್ ಅಲ್ಲಿ ತಿನ್ಸಬಹುದು. ಗ್ರೇಟ್ ಸರ್, ಸೂಪರ್ ಆಗೈತಲ್ಲ. ಇದಕ್ಕೆ ಪೆಡಲ್ ಫಿಶ್ ಅಂತಾರೆ. ಫಸ್ಟ್ ತುಂಬಾ ರೇರು ಮತ್ತೆ ತುಂಬಾ ಎಕ್ಸಾಟಿಕ್ ಅದು. ಓಕೆ ಸರ್. ಪೆಡಲ್ ಫಿಶ್
ಅರೌಂಡ್ ಇದು ನಿಮ್ಗೆ 2.5 feet ಗಂಟೆ ಬೀಳುತ್ತೆ. ಮ್ಯಾಕ್ಸಿಮಮ್ 2.5 feet ವರೆಗೆ ಬರುತ್ತೆ ಅಡಲ್ಟ್. ಇನ್ನ ಬ್ಯೂಟಿಫುಲ್ ಆಗಿ ದೊಡ್ಡದಾಗಿದೆ ನಿಮ್ಗೆ. ಇದಕ್ಕೂ ಫೀಡ್ ತಿನ್ಸಕ್ಕೆ ಸ್ಮಾಲ್ ಫಿಶಸ್ ಕಾಣಿಸ್ತಾ ಇದೆಯಾ, ಅದಕ್ಕೆ ಹಾಕಿರೋದು. ಅದಕ್ಕೆ ಹಾಕಿದಾ? ಓಕೆ. ಇದು ಯಾವಾಗ ಸ್ಮಾಲ್ ಫಿಶಸ್ ಇರುತ್ತೆ ಅದು ಬೇಕಂದ್ರೆ ತಿನ್ಸ್ತಾ ಇರುತ್ತೆ. ಓಕೆ ಓಕೆ ಓಕೆ. ಏನು ಸರ್ ರೇಟ್ ಇದು? ಅರೌಂಡ್ ಸಿಂಗಲ್ ಪೀಸ್ 10,000 rupees ಸರ್. 10,000 rupees ಸಿಂಗಲ್ ಪೀಸ್. ಡೆಲಿವರಿ ಇಸ್ ಅವೈಲಬಲ್ ಆಲ್ ಓವರ್ ಇಂಡಿಯಾಲೇ ನಿಮ್ಗೆ ಡೆಲಿವರಿ ಐತೆ. ಮತ್ತು ಗ್ಯಾರಂಟಿಡ್ ಪೆಟ್ಸ್ ಬಂದು ನಿಮ್ಗೆ ಲೈವ್ ಆಗಿ ನಿಮ್ಮ ಹ್ಯಾಂಡಲ್ಲಿ ರೀಚ್ ಆಗ್ತದೆ. ಅದಕ್ಕೂ ಗ್ಯಾರಂಟಿ ಕೊಡ್ತಾರೆ, ಲೈವ್ ಡೆಲಿವರಿ ಕೊಡ್ತಾರೆ ನಿಮಗೆ. ಓಕೆ. ಸೊ ವಿಡಿಯೋಲಿ ಡಿಸ್ಪ್ಲೇ ಆಗೋ ನಂಬರ್ಲೆ ಕಾಂಟ್ಯಾಕ್ಟ್ ಮಾಡಿ. ನೀವು ಬೆಂಗಳೂರಲ್ಲೇ ಇದನ್ನು ಖಂಡಿತ ಅವ್ರ ಅಕ್ವೇರಿಯಂ ಶಾಪ್ ವಿಸಿಟ್ ಮಾಡಿ ಇಂಡಿವಿಜುವಲಾಗಿ ಪೆಟ್ಸ್ ನೋಡಿ ನೀವು ಸೆಲೆಕ್ಷನ್ ಮಾಡಿ. ಸಪೋಸ್ ಯು ಆರ್ ಇನ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂತ ಕಾಲ್ ಮಾಡಿ, ವಾಟ್ಸಪ್ ನಂಬರ್ ಕೊಡಿ. ಲೈವ್ ಚಾಟಲ್ಲೇ ವಾಟ್ಸಪ್ಪಲ್ಲೇ ನೀವು ನೋಡ್ಬೋದು. ನೀವು ಯಾವ ಪೆಟ್ಸ್ ನೀವು ಸೆಲೆಕ್ಷನ್ ಮಾಡಿದ್ರೆ ಆ ಪೆಟ್ಟೇ ನಿಮ್ಗೆ ರೀಚ್ ಮಾಡೋದು. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್.